ಮೂರು ಸಲ ಎಲ್ಲರೂ ಸೇರಿ ಒಟ್ಟಿಗೆ ಓಂಕಾರ ಮಾಡೋಣ. ಎಲ್ಲ ಜೀವಂತ ಮಹಾತ್ಮರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, ನನಗೆ ಈ ವೇದಿಕೆಯಲ್ಲಿ ಮಾತಾಡಲು ಅನುಮತಿ ಕೊಟ್ಟಂಥ ಸಿಟಿ ಲಾಡ್ಜಿನ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲಿ ಉಪಸ್ಥಿತರಿರುವ ತಮಗೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಆತ್ಮೀಯ ಸೋದರ ಸೋದರಿಯರೇ, ಈಗಾಗಲೇ ನಮ್ಮ ಸೆಕ್ರೆಟರಿಯವರು ನಾವು ಇವತ್ತು ಮಾತಾಡೋರ ಗ್ರಂಥದ ಯಾವುದು ಅಂತ ತಿಳಿಸಾಗಿದೆ. ಪರಮಗುರು ಚರಣ ಸನ್ನಧಿಯಲ್ಲಿ ಎಂಬ ಗ್ರಂಥವನ್ನು ನಾವು ಅಧ್ಯಯನ ಮಾಡೋಕ್ಕೆ ಬಂದಿದ್ದೀವಿ. ಪರಮಗುರು ಚರಣ ಸನ್ನಧಿ ಗ್ರಂಥ ಅದು ಕೋಇನ್ಸಿಡೆನ್ಸು ಅನ್ನೋ ಕಾಕತಾಳೀಯ ಇದ್ದಂಗೆ ನಾನು ಆ್ಯಕ್ಚುಲಿ ಆಗಲೇ ಒಂದು ಕ್ಲಾಸ್ ಮಾಡಿದ್ದೆ. ಅದು ಯಾವತ್ತಂದರೆ 7/3/21 ಅದು ಭಾನುವಾರ. ಎಕ್ಸಾಕ್ಟಾಗಿ 8 ತಿಂಗಳು, ಇವತ್ತಿಗೆ 8 ತಿಂಗಳಾಯಿತು. 8 ತಿಂಗಳು ಕರೆಕ್ಟಾಗಿ ಮತ್ತೆ ನನಗೆ ಆ ಗ್ರಂಥದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಅದೊಂದು ಕಾಕತಾಳೀಯ ಅಂತ ಹೇಳ್ಬೋದು. ಅಂದು ನಾವು ಈ ಗ್ರಂಥದ ಬಗ್ಗೆ ಇನ್ನು ಆವಾಗ ತಾನೇ ಇದು ಗ್ರಂಥ ಬಿಡುಗಡೆ ಆಗಿತ್ತು, ವ್ಯಾಖ್ಯಾನ ಗ್ರಂಥ ಆವಾಗ ತಾನೇ ಬಿಡುಗಡೆ ಆಗಿತ್ತು. ಆವತ್ತು ಸ್ವಲ್ಪ ಗ್ರಂಥದ ಬಗ್ಗೆ ಸ್ವಲ್ಪ ವಿಫಲವಾಗಿ ತಿಳ್ಕೊಂಡ್ವಿ. ಮತ್ತು ಆ ಗ್ರಂಥದಲ್ಲಿ ಬರುವ ಇಂಟ್ರೊಡಕ್ಟರಿ ಚಾಪ್ಟರ್ಲಿರುವ ಒಂದು ಅಧ್ಯಾಯವನ್ನು ಅವತ್ತು ಅಧ್ಯಯನ ಮಾಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ 2ನೇ ಅಧ್ಯಾಯ ನಾವು ಇವತ್ತು ಇಲ್ಲಿ ಅಧ್ಯಯನಕ್ಕೆ ತಗೊಂಬೋಣ. ಅದಕ್ಕೆ ಮುಂಚೆ 8 ತಿಂಗಳಾಗೋಯ್ತಲ್ಲ, ಆ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂತ 1-2 ನಿಮಿಷ ಅದನ್ನು ಬ್ರೀಫಾಗಿ ತಿಳ್ಕೊಂಬೋಣ. ಅಂದು ನಾವು ಈ ಪರಮಗುರು ಚರಣ ಸನ್ನಿಧಿ ಗ್ರಂಥ ಯಾವ ಥರ ಬಂತು, ಯಾರಿಂದ ಬಂತು, ಅದು ಯಾಕೆ ಇವಾಗ ಯಾವ ರೀತಿಯಲ್ಲಿದೆ, ಅದೆಲ್ಲವನ್ನು ಸ್ವಲ್ಪ ವಿಶದವಾಗಿ ತಿಳ್ಕೊಂಡಿದ್ದೀವಿ. ನಮಗೆಲ್ಲರಿಗೂ ಇದು ಬಹಳ ಚಿರಪರಿಚಿತವಾದ ಗ್ರಂಥ. ನಾನೇನು ಇಂಟ್ರಡಕ್ಷನ್ ಕೊಡಬೇಕಾಗೇ ಇಲ್ಲ, ಯಾಕಂದರೆ ಪ್ರತಿಯೊಬ್ಬ ಥಿಯಾಸಫಿಸ್ಟು ಆ ಗ್ರಂಥವನ್ನು ಸೊಸೈಟಿಗೆ ಬಂದ ತಕ್ಷಣ ಫಸ್ಟ್ ಕೈ ಮುಟ್ಟೋದೇ ಅದೇ ಗ್ರಂಥ. ಸೊ ಅಲ್ಲಿಗೂ ಅಷ್ಟಿದ್ದರೂ ಸಹ ನಾವು ತಿಳಿದೇ ಇರೋ ವಿಷಯಗಳು, ನಾವಿನ್ನು ಅನುಷ್ಠಾನಕ್ಕೆ ತರಬೇಕಾಗಿರೋ ವಿಷಯಗಳು, ನಮ್ಗೆ ತಿಳಿದಿದ್ದು ಅನುಷ್ಠಾನ ಮಾಡಿದ ವಿಷಯಗಳು ಜಾಸ್ತಿ ಇದೆ ಇನ್ನು ನಮ್ಮಲ್ಲಿ. ಈ ಗ್ರಂಥವನ್ನು ಜಿದ್ದು ಕೃಷ್ಣಮೂರ್ತಿಯವರು, ಪಾಪ್ಯುಲರ್ಲಿ ನೋನ್ ಆಸ್ JK, ಅವರು ತಮ್ಮ 13ನೇ ವಯಸ್ಸಿನಲ್ಲಿದ್ದಾಗ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿದ ಲೆಡ್ಬಿಟರ್ ಅವರು, ಯೋಗಿ ಲೆಡ್ಬಿಟರ್ ಅವರು, ಅವರನ್ನು ಹಾಸ್ಟೆಲ್ ಬಾಡಿನಲ್ಲಿ ಹುತುಮಿ ಗುರುಗಳ ಥರ ಪ್ರತಿ ದಿನವೂ ಅವರು ಮಲಗಿದ ಮೇಲೆ ಹಾಸ್ಟೆಲ್ ಬಾಡಿಯಲ್ಲಿ ಕರ್ಕೊಂಡು ಹೋಗಿ ಅವರಿಂದ ಬೋಧೆಗಳನ್ನು ಕೊಡಿಸ್ತಾ ಇದ್ದರು. ಅವರು ಹಲವಾರು ದಿನಗಳು ಕೊಟ್ಟ ಬೋಧೆಗಳನ್ನು ಜಿದ್ದು ಕೃಷ್ಣಮೂರ್ತಿಯವರು ಬೆಳಗ್ಗೆ ಎದ್ದ ಮೇಲೆ ಅದನ್ನು ಎಲ್ಲ ಜ್ಞಾಪಕ ಇಟ್ಕೊಂಡು ಬರೆದು ಇಡ್ತಾ ಇದ್ದರು. ಆ ಥರ ಸಂಗ್ರಹಿಸಿದ ಮಾತುಗಳು, ಗುರುಗಳಿಂದ ಬಂದ ಮಾತುಗಳನ್ನು ಸಂಗ್ರಹಿಸಿ ಬರೆದಿಟ್ಟ ಗ್ರಂಥವೇ ಈ ಪುಟ್ಟ ಗ್ರಂಥವಾದ ಪರಮಗುರು ಚರಣ ಸನ್ನಿಧಿಯಲ್ಲಿ. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂತೇಳಿ ಅವರು ಬರೆದರು. ಅದನ್ನು ಕನ್ನಡದಲ್ಲಿ ಪರಮಗುರು ಚರಣ ಸನ್ನಿಧಿ ಅಂತ ಗ್ರಂಥ ಆಯಿತು. ಇದರ ಮಹತ್ತನ್ನು ತಿಳಿದ ಯೋಗಿ ಲೆಡ್ಬಿಟರ್ ಅವರು ಮತ್ತು ಡಾಕ್ಟರ್ ಅನ್ನಿ ಬೆಸೆಂಟ್ ಅಮ್ಮನವರು ಈ ಗ್ರಂಥ ಬಹಳ ಅದ್ಭುತವಾಗಿದೆ, ಈ ಗ್ರಂಥವನ್ನು ಇದು ಒಳ್ಳೆಯ ಶ್ಲೋಕಗಳ ಥರ ಇದೆ, ಇದರಲ್ಲಿ ಬಂದ ಒಂದೊಂದು ಮಾತು ಒಂದು ಶ್ಲೋಕ ಇದ್ದಂಗೆ, ಅದರಲ್ಲಿ ಇದನ್ನು ಇನ್ನು ಸ್ವಲ್ಪ ವಿಶದವಾಗಿ ಜನಗಳಿಗೆ ತಿಳಿಸಬೇಕು ಅಂಥೇಳಿ ಅದಕ್ಕೆ ವ್ಯಾಖ್ಯಾನ ಗ್ರಂಥವನ್ನು ಬರೆದರು. ಅದೇ ಟಾಕ್ಸ್ ಆನ್ ದಿ ಪಾತ್ ಆಫ್ ಅಕಲ್ಟಿಸಮ್ ವಾಲ್ಯೂಮ್ 1 ಅಂತ. ಈ ಗ್ರಂಥವನ್ನು, ಈ ಪುಟ್ಟ ಗ್ರಂಥಕ್ಕೆ ಇಷ್ಟು ದೊಡ್ಡ ವ್ಯಾಖ್ಯಾನ ಗ್ರಂಥವನ್ನು ಬರೆದರು ಯೋಗಿ ಲೆಡ್ಬಿಟರ್ ಮತ್ತು ಅನ್ನಿ ಬೆಸೆಂಟ್ ಅಮ್ಮನಿಬ್ಬರೂ ಸೇರಿ ವ್ಯಾಖ್ಯಾನ ಗ್ರಂಥವನ್ನು ಬರೆದರು. ಆ ವ್ಯಾಖ್ಯಾನ ಗ್ರಂಥ ಬಹಳ ಪಾಪ್ಯುಲರ್ ಆಯಿತು. ಇದನ್ನು ಮನಗಂಡ ನಮ್ಮ ಥಿಯಾಸಫಿಕಲ್ ಸೊಸೈಟಿಯ
ಸೊಸೈಟಿಯ ಸಂಬಂಧಪಟ್ಟವರು ಇದನ್ನು ನಮ್ಮ ಹಿರಿಯ ಸೋದರರಾದ ಅದಕ್ಕೆ ಮೊದಲೇ ಒಂದು ಗ್ರಂಥ ಸಾಧನ ಚತುಷ್ಟಯ ಅಂತ ಬಂದಿತ್ತು. ಅದು ಸಂಗ್ರಹವಾಗಿರಲಿಲ್ಲ, ಅದು ವಿಸ್ತಾರವಾಗಿರಲಿಲ್ಲ, ಬಹಳ ಸಂಗ್ರಹವಾಗಿತ್ತು. ಇದು ಅದೇ ರೀತಿ ಯಾವುದೇ ರೀತಿ ವರ್ಡ್ ಬೈ ವರ್ಡ್ ಅದೇ ರೀತಿ ನಾವು ಅನುವಾದ ಮಾಡಬೇಕಂತೇಳಿ ನಮ್ಮ ಹಿರಿಯ ಸೋದರರಾದ ಮತ್ತು ನನ್ನ ಗುರುಗಳು ಆದ MS ಶ್ರೀಧರ್ ಅವರಿಗೆ ಆ ಕೆಲಸವನ್ನು ವಹಿಸಿದರು. ಅವರು ಭಾಳ ಅಚ್ಚುಕಟ್ಟಾಗಿ ಇದಕ್ಕೆ ವಾಕ್ಯಾನುದಾನ ಮಾಡಿದ್ದಾರೆ. ಇದೇ ಪರಮಗುರು ಚರಣ ಸನ್ನದಿ ಎಂಬ ಗ್ರಂಥ. ಇದು ಸುಮಾರು 1 ವರ್ಷ ಆಯಿತು ಆವಾಗಲೇ ಬಿಡುಗಡೆ ಆಗಿ. ಈ ಗ್ರಂಥವನ್ನು ಬಹಳ ಅದ್ಭುತವಾಗಿ ಬಹಳ ಉನ್ನತವಾದ ಮಟ್ಟದಲ್ಲಿ ತರ್ಜುಮೆ ಮಾಡಿ ನಮಗೆ ನೀಡಿದ್ದಾರೆ ಸೋದರ MS ಶ್ರೀಧರ್ ಅವರು. ಇದೆಲ್ಲ ಅವತ್ತು ಇನ್ನೂ ಡೀಟೇಲಾಗಿ ತಿಳ್ಕೊಂಡಿದ್ದೀವಿ. ಇವಾಗ ಅಷ್ಟು ಸಾಕು. ಈ ಗ್ರಂಥದಲ್ಲಿ ಮುಖ್ಯವಾಗಿ ಹೇಳ್ತಾರೆ, ಈ ಗ್ರಂಥದ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಅನ್ನಿ ಬೆಸೆಂಟಮ್ಮನವ್ರ ಮಾತಲ್ಲಿ ಹೇಳಬೇಕಾದ್ರೆ, ಈ ಗ್ರಂಥವನ್ನು ಯಾರು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಅದರಂತೆ ಜೀವನ ನಡೆಸ್ತಾರೋ ಅವರು ಯೋಗ ಮಾರ್ಗದ ಹತ್ತಿರಕ್ಕೆ ಹೋಗ್ತಾರೆ. ಯೋಗ ಮಾರ್ಗದ ಹತ್ತಿರಕ್ಕೆ, ಯೋಗ ಪಥದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಇದೇ ರೀತಿ ಅನೇಕ ಮಹಾತ್ಮರು, ಅನೇಕ ಥಿಯಾಸಫಿಸ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವನು ನಮ್ಮ ಹಿರಿಯ ಸೋದರರಾದ KTFನ ಅಧ್ಯಕ್ಷರಾದ ತಿಪ್ಪೇಸ್ವಾಮಿಗಳು ಮುನ್ನುಡಿ ಬರೆಯುತ್ತಾ ಈ ಗ್ರಂಥದಲ್ಲಿ ಹೇಳ್ತಾರೆ, ಯಾರು ಈ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದರಂತೆ ಜೀವನ ನಡೆಸ್ತಾರೋ ಅವರು ಮೊದಲನೆಯ ದೀಕ್ಷೆಯವರೆಗೂ ತಗೊಂಡೋಗುತ್ತೆ ಅಂತ ಅವ್ರು ಬರೀತಾರೆ. ಆ ಥರ ಬಹಳ ಉತ್ತಮವಾದ ಗ್ರಂಥ. ಅಷ್ಟೇ ಅಲ್ಲ, ಇದು ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿರುವ 3 ಮೇರು ಕೃತಿಗಳಲ್ಲಿ ಇದು ಮೊದಲನೆಯ ಕೃತಿ. ಪರಮಗುರು ಚರಣ ಸನ್ನದಿಯಲ್ಲಿ ಅನ್ನೋ ಗ್ರಂಥ ಮೊದಲನೆಯ ಕೃತಿ, 2ನೇದು ವಾಯ್ಸ್ ಆಫ್ ದಿ ಸೈಲೆನ್ಸ್, 3ನೇದು ಯೋಗ ಮಾರ್ಗ, ಲೈಟ್ ಆನ್ ದಿ ಪಾತ್ ಅಂತ. ಸೊ ಆ ಥರ ಇಂಪಾರ್ಟೆಂಟ್, ಆ ಥರ ಪ್ರಮುಖವಾದ ಗ್ರಂಥ ಇದು. ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಇನ್ನೊಂದು ಸಲ ಒತ್ತಿ ಹೇಳಬೇಕಾಗಿ ಬಂತು. ಇರಲಿ, ಇಂತಹ ಒಂದು ಗ್ರಂಥವನ್ನು ನಾನು ಇದು ವ್ಯಾಖ್ಯಾನ ಗ್ರಂಥವನ್ನು ಓದಿದ ತಕ್ಷಣ ನಂಗೆ ಅನ್ನಿಸ್ತು, ಇದು ಡೀಟೇಲಾಗಿ ಇಲ್ಲಿ ಕ್ಲಾಸ್ ಮಾಡಿದರೆ ಚೆನ್ನಾಗಿರುತ್ತೆ, ಅಧ್ಯಾಯ ಬೈ ಅಧ್ಯಾಯ ಕ್ಲಾಸ್ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಮನಸ್ಸಲ್ಲಿ ಅನಿಸಿತ್ತು. ಅದು ಏನು ನಮ್ಮ ಥಿಯಾಸಫಿ ಸೊಸೈಟಿ ಸಿಟಿ ಲಾಡ್ಜ್ ಅವರು ಇದು ಆವಾಗಲೇ 2ನೇ ಸಲ ನನಗೆ ಈ ಕೆಲಸ ಕೊಟ್ಟಿದ್ದಾರೆ. ನನಗೆ ಬಹಳ ಖುಷಿ ಆಯಿತು. ನನಗೆ ಈ ಗ್ರಂಥದ ಬಗ್ಗೆ ನಂಗೆ ಭಾರಿ ಆಸಕ್ತಿ ಇದೆ. ಇದು ಚೆನ್ನಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಬಹಳ ಬೇಸಿಕ್ಕು. ಥಿಯಾಸಫಿಸ್ಟಿಗೆ ಇದು ಬೇಸಿಕ್ಕು. ಇದು ಥಿಯಾಸಫಿಸ್ಟಿಗೆ ಎಲ್ಲ, ಮನುಷ್ಯನಿಗೆ ಇದು ಬೇಸಿಕ್ಕು. ಇದರಲ್ಲಿ ಇರೋ ವಿಷಯಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಬೇಸಿಕ್ಕು, ಬೇಕೇ ಬೇಕಾಗಿರೋದು. ನಾವು ಮುಂದುವರಿಬೇಕಾದ್ರೆ, ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಾದ್ರೆ ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಇದೇ ಥರನೇ ನಾವು ಹೋಗಬೇಕಾಗುತ್ತೆ. ಬೇರೆ ದಾರಿಲಿ ಅಂದರೆ ಇದೇ ಥರನೇ, ಬೇರೆ ರೀತಿಯಲ್ಲಿ ಹೇಳ್ಬೋದು, ಬೇರೆ ವರ್ಡ್ಸ್ ಉಪಯೋಗಿಸ್ಬೋದು, ಬೇರೆ ರೂಟಲ್ಲಿ ಹೇಳ್ಬೋದು, ಬಟ್ ಇರೋದು ಇದೆ, ಎಸೆನ್ಸ್ ಇದೆ. ಅದರಿಂದ ಈ ಗ್ರಂಥ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ಇದು ಇಷ್ಟು ಹೇಳಿ ಅವತ್ತು ಯೋಗ ಪಥದ ಬಗ್ಗೆ ಸ್ವಲ್ಪ ಮಾತಾಡಿದ್ದೀವಿ. ಮೊದಲನೇ ಅಧ್ಯಾಯ. ಇನ್ನೊಂದು, ಈ ಗ್ರಂಥದಲ್ಲಿ ಇವಾಗ ಆ್ಯಕ್ಚುಲಿ 5 ಭಾಗಗಳಿದೆ. ಮೊದಲು 4 ವಿಭಾಗ ಇತ್ತು, ಇದರಲ್ಲಿ 4 ಭಾಗ ಇತ್ತು. ಇದರಲ್ಲಿ ಇವಾಗ 5 ಭಾಗ ಮಾಡಿದ್ದಾರೆ ಈ ದೊಡ್ಡ ಗ್ರಂಥದಲ್ಲಿ. ಇಂಟ್ರೊಡಕ್ಟರಿ ಚಾಪ್ಟರ್ 1, ವಿವೇಕ 1, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಅಂತ. ಆ ಇಂಟ್ರೊಡಕ್ಟರಿ ಚಾಪ್ಟ್ರು ಎಲ್ಲ 5 ಚಾಪ್ಟರ್ಗಳು, ಎಲ್ಲ 5 ಭಾಗಗಳಿಂದ 29 ಅಧ್ಯಾಯಗಳನ್ನಾಗಿ ಮಾಡಿದ್ದಾರೆ ಈ ಗ್ರಂಥದಲ್ಲಿ. 29 ಅಧ್ಯಾಯ ಇದೆ. ವಿಶದವಾಗಿ ವಿವರಣೆ ಮಾಡಿದ್ದಾರೆ. ಅದರಲ್ಲಿ ಬರೋದು ಮೊದಲನೆಯ ಅಧ್ಯಾಯದಲ್ಲಿ ಬರೋದು, ಇಂಟ್ರೊಡಕ್ಟರಿ ಭಾಗದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರೋದು ಯೋಗಪಥ. ಯೋಗಪಥವನ್ನು ಹೋದ ತರಗತಿಯಲ್ಲಿ ನಾವು ಸೂಕ್ಷ್ಮವಾಗಿ ತಿಳಿದುಕೊಂಡಿದ್ವಿ. ಯೋಗಪಥ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಯೋಗಪಥ ಏನು ಅಂತ ಹೇಳಬೇಕಾದ್ರೆ, ಮಹಾತ್ಮರ ಮಾತುಗಳಲ್ಲಿ ಹೇಳಬೇಕಾದ್ರೆ, ಯೋಗಪಥ ಅಂದರೆ ನೀವು ಇರುವ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬಂದರೆ ಅದು ಯೋಗಪಥ ಆಗುತ್ತೆ ಅಂತ. ನಾವು ಯಾವ ಪ್ರಪಂಚದ ಇದ್ದೀವಿ, ನಾವು ಲೌಕಿಕ ಪ್ರಪಂಚದಲ್ಲಿದ್ದೀವಿ. ಈ ಲೌಕಿಕ ಪ್ರಪಂಚವನ್ನು ಬಿಟ್ಟು ನೀವು ಆಧ್ಯಾತ್ಮಿಕ ಪ್ರಪಂಚದ ಕಡೆ ತಿರುಗಿದಾಗ ಅದೇ ಯೋಗಪಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಯೋಗಪಥದ ಬಗ್ಗೆ ಸ್ವಲ್ಪ ವಿಶದವಾಗಿ ಅಂದು ತಿಳ್ಕೊಂಡಿದ್ದೀವಿ. ಅದನ್ನು ಮುಂದುವರಿಸೋದೇನು ಬೇಡ. ಇವತ್ತು ಅದರ ನೆಕ್ಸ್ಟ್ ಚಾಪ್ಟ್ರು ದೀಕ್ಷೆಗಳು ಮತ್ತು ಅದನ್ನು ಮುಟ್ಟುವ ರೀತಿ ಅನ್ನೋ ಒಂದು ವಿಷಯವನ್ನು ಇವತ್ತು ತಗೊಂಬೋಣ. ದೀಕ್ಷೆಗಳೆಂದರೆ ಏನು, ಆ ದೀಕ್ಷೆನ ಪಡಿಬೇಕಾದ್ರೆ ಯಾವ ರೀತಿ ನಾವು ಮಾಡಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ, ಯಾವ ರೀತಿ ನಾವು ಜೀವನ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಂದು ಅಧ್ಯಯನ ಮಾಡೋಣ. ಇನಿಷಿಯೇಷನ್ ಆ್ಯಂಡ್ ಅಪ್ರೋಚ್ ದೇರ್ ಟು.
ಇಂಗ್ಲೀಷಲ್ಲಿ ಅದಕ್ಕೆ ಇನಿಷಿಯೇಷನ್ ಆ್ಯಂಡ್ ಅಪ್ರೋಚ್ ದೇರ್ ಟು, ದೀಕ್ಷೆ ಹಾಗೂ ಅದನ್ನು ಸಮೀಪಿಸುವುದು ಅನ್ನೋದು ಇವತ್ತಿನ ವಿಷಯ. ಇಲ್ಲಿ ಯೋಗಿ ಲೆಡ್ಬಿಟರ್ ಅವರು ಹೇಳ್ತಾರೆ, ಈ ಗ್ರಂಥಕ್ಕೆ ಅವರು ಇದು ವ್ಯಾಖ್ಯಾನ ಬರೆದ ಮಹಾಪುರುಷರು ಅದರಲ್ಲಿ ಒಬ್ಬರು ಅವರು ಹೇಳ್ತಾರೆ, ಈ ಪುಟ್ಟ ಗ್ರಂಥಕ್ಕೆ 30ರಿಂದ 40 ಹೆಸರುಗಳು ಬಂದಿತ್ತು. ಆ 30ರಿಂದ 40 ಹೆಸರುಗಳಲ್ಲಿ ಒಂದು ಹೆಸರನ್ನು ಅನ್ನಿ ಬೆಸೆಂಟ್ ಅಮ್ಮನವರೇ ಸೆಲೆಕ್ಟ್ ಮಾಡಿದ್ರು. ಅದೇ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂತ, ಪರಮ ಗುರು ಚರಣ ಸನ್ನಿಧಿಯಲ್ಲಿ ಅಂತ ಅವರೇ ಹೆಸರು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದು ಅಂತ ಮೊದಲನೆಯ ಸೆಂಟೆನ್ಸಲ್ಲಿ ಆ ರೀತಿ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಇದರಲ್ಲಿ ಒಂದು ವಿಶೇಷ ಇದೆ, ಎಲ್ಲರೂ ಗಮನಿಸಿರ್ತೀರಿ ನೀವು ಈ ಬುಕ್ಕಲ್ಲಿ. ಬಾಗಿಲು ತಟ್ಟುವವರಿಗೆ, ಟು ದೋಸ್ ಹೂ ನಾಕ್, ಬಾಗಿಲು ತಟ್ಟುವವರಿಗೆ ಅಂತ ಒಂದು ಸಂಕೇತಕವಾಗಿರುವ ಒಂದು ವಾಕ್ಯವನ್ನು ಎರಡು ವರ್ಡ್ಸನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಅನ್ನಿ ಬೆಸೆಂಟಮ್ಮ ಅವರು. ಏನು ಅದರ ಅರ್ಥ? ಈ ಪುಸ್ತಕದ ಎಸೆನ್ಸು ಆ ಎರಡೇ ಪದಗಳಲ್ಲಿದೆ. ಫುಲ್ ಈ ಪುಸ್ತಕದ ಎಸೆನ್ಸ್ ಎಲ್ಲ 2 ಪದದಲ್ಲಿ ಇಟ್ಟಿದ್ದಾರೆ ಆ ಮಹಾತಾಯಿ. ಬಾಗಿಲು ತಟ್ಟುವವರೆಗೆ, ಇದು ಹಲವಾರು ಹಂತಗಳಲ್ಲಿ ನಾವು ಅದಕ್ಕೆ ಅರ್ಥವನ್ನು ಕಲ್ಪಿಸ್ಕೋಬೋದು. ಒಂದು ಹಂತದಲ್ಲಿ ಹೇಳಬೇಕಾದ್ರೆ, ಬಾಗಿಲು ತಟ್ಟುವವರೆಗೆ ಅಂದರೆ ಈ ಪುಸ್ತಕದಲ್ಲಿ ಇರೋ ವಿಷಯಗಳನ್ನು ಯಾರು ತಟ್ತಾರೋ, ಅಂದರೆ ಯಾರು ಅದನ್ನು ಅಧ್ಯಯನ ಮಾಡ್ತಾರೋ, ಸರಿಯಾಗಿ ಅಧ್ಯಯನ ಮಾಡೋದನ್ನು ಅರ್ಥ ಮಾಡ್ಕೊತಾರೋ, ಅರ್ಥ ಮಾಡಿಕೊಂಡು ಅದನ್ನು ಅದರಂತೆ ಜೀವನ ಮಾಡ್ತಾರೋ ಅವರು ಬಾಗಿಲು ತಟ್ಟುವವರು ಅಂತ. ಇದಕ್ಕೆ ಲೆಡ್ಬಿಟರ್ ಅವರು ಒಳ್ಳೆಯ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದಕ್ಕೆ ಲೆಡ್ಬಿಟರ್ ಈ ಥರ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಬಾಗಿಲು ತಟ್ಟುವವರಿಗೆ ಎಂಬುದನ್ನು ಸ್ಪಷ್ಟವಾಗಿ ಈ ರೀತಿಯಲ್ಲಿ ತಿಳಿಯಬೇಕೆಂದು ಯೋಗಿ ಲೆಡ್ಬಿಟರ್ ಹೇಳ್ತಾರೆ. ಅದು ತಟ್ಟು, ಅದು ನಿನಗಾಗಿ ತೆರೆಯಲ್ಪಡುತ್ತದೆ. ನೀನು ತಟ್ಟು, ಅದು ನಿಜವಾಗಿ ತೆರೆಯಲ್ಪಡುತ್ತದೆ. ಅನ್ವೇಷಿಸು, ಅದು ನಿನಗೆ ದೊರೆಯುತ್ತದೆ. ಇಲ್ಲಿ ಕಾರ್ಯ, ಕ್ರಿಯೆ ಮತ್ತು ಸಿಗುವ ಫಲದ ಸಂಬಂಧ, ಈ 3ರ ಸಂಬಂಧವನ್ನು ಈ ಸೆಂಟೆನ್ಸಲ್ಲಿ ತೋರಿಸಿದ್ದಾರೆ. ಏನು ಹೇಳ್ತಾರೆ ಅವರು? ತಟ್ಟು, ಅದು ನಿಜವಾಗಿ ತೆರೆಯಲ್ಪಡುತ್ತದೆ. ತಟ್ಟು, ಏನು ತಟ್ಟೋದು? ಬಾಗಿಲು ತಟ್ಟು. ಯಾವ ಬಾಗಿಲು? ಈ ಗ್ರಂಥದಲ್ಲಿ ಹೇಳಿರೋ ವಿಷಯಗಳ ಬಾಗಿಲನ್ನು ತಟ್ಟು. ಈ ಗ್ರಂಥದಲ್ಲಿ 4 ಭಾಗಗಳಲ್ಲಿ 4 ವಿಷಯಗಳು ಹೇಳಿದ್ದಾರೆ: ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ಇದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೋಬೋದು. ಅರ್ಥ ಮಾಡಿಕೊಂಡ್ರೆ ಅದರ ಅಂತರ್ಗತವಾಗಿರುವ ಅದರ ಅನುಭವ ನಿನಗಾಗುತ್ತೆ. ಆ ವಿಷಯ ನಿನಗೆ ಗೊತ್ತಾಗುತ್ತೆ ಏನು ಅಂತ. ಅದು ನಿನಗೆ ಬಾಗಿಲು ತೆರೆಯೋದು. ತಟ್ತೀಯ ಅಂದರೆ ಓದ್ತೀಯ, ದೀರ್ಘವಾಗಿ ಓದಿ ಮನನ ಮಾಡಿದ ಮೇಲೆ ಅದು ನಿನಗೆ ಅನುಭವಕ್ಕೆ ಬರುತ್ತೆ. ಆ ಅನುಭವವೇ ನಿನಗೆ ಬಾಗಿಲು ತೆಗೆಯೋದು. ಅದು ತೆರೆಯಲ್ಪಡುತ್ತೆ. ಆ ತೆರೆಯಲ್ಪಟ್ಟಾಗ ಆ ಬಾಗಿಲು ತೆಗೆದಿರೋದ್ರಲ್ಲಿ, ಆ ಅನುಭವದಲ್ಲಿ ನೀನು ಅನ್ವೇಷಣೆ ಮಾಡು, ನಿರಂತರವಾಗಿ ಅಭ್ಯಾಸ ಮಾಡು, ನಿರಧ್ಯಾಸ ಮಾಡು. ಆವಾಗ ನಿನಗೆ ದೊರೆಯುತ್ತದೆ. ಏನು ದೊರೆಯುತ್ತದೆ? ಆ ಯೋಗ ಪಥದ ದಾರಿ ದೊರೆಯುತ್ತದೆ. ಯೋಗ ಪಥದ ದಾರಿ ನಿನಗೆ ದೊರೆಯುತ್ತದೆ. ಬಾಗಿಲು ತೆಗೆದು ಬಾಗಿಲು ತಟ್ಟಿ ಬಾಗಿಲು ತೆಗೆದ ಮೇಲೆ ಅದರಲ್ಲಿ ನಾವು ಸರಿಯಾಗಿ ಅನುಭವ ಪಡೆದರೆ ಯೋಗ ಪಥದ ದಾರಿ ನಮಗೆ ಆಟೋಮೆಟಿಕ್ಕಾಗಿ ತೆರೆಕೊಳ್ಳುತ್ತೆ. ಇಲ್ಲಾಂದರೆ ಸುಮ್ಮನೆ ತೆರೆಯಿಲ್ಲ ಯೋಗ ಪಥದ ದಾರಿ ಅಂತ ಅವರು ಹೇಳ್ತಾರೆ. ನಾವು ಇದನ್ನು ಇನ್ನು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಬೇಕಾದರೂ ತಿಳ್ಕೊಬೋದು. ಇದನ್ನು ಬಾಗಿಲು ತಟ್ಟು ನಿನಗಾಗಿ ತೆರೆದುಕೊಳ್ಳುತ್ತದೆ ಅಂತ ಹೇಳಿದ ಮೇಲೆ ನಾವು ಈ ದೇಹಾತ್ಮದಲ್ಲಿರುವ 3 ದೇಹಗಳ ಭಾಗಗಳನ್ನು ತಟ್ಟಬೇಕಾಗಿದೆ. ಸ್ಥೂಲ ದೇಹ, ಕಾಮದೇಹ, ಕೆಳಗಿನ ಮನೋದೇಹದ ಭಾಗಗಳನ್ನು ತಟ್ಟಿ ಎಬ್ಬಿಸಬೇಕಾಗಿದೆ, ತೆರೆಸಬೇಕಾಗಿದೆ. ಆ ಭಾಗಗಳು ಓಪನ್ ಆಗಬೇಕಾಗಿದೆ. ಆ 3 ದೇಹಗಳ ಭಾಗಗಳು ಓಪನ್ ಆದಾಗ ಇದರ ವೈವಿಧ್ಯತೆ ನಮಗೆ ಸರಿಯಾಗಿ ಗೊತ್ತಾಗ್ತದೆ. ನಮಗೆ ಆ್ಯಕ್ಚುಲಿ ಇವಾಗ ನಾವು ದೇಹಾತ್ಮದಲ್ಲೇ ಇದ್ದೀವಿ, ಆದರೆ ನಾವು ಆ ದೇಹಾತ್ಮದ ವೈವಿಧ್ಯತೆ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಯಾವುದೋ ಲೌಕಿಕವಾಗಿ ಮಾತ್ರ ನಾವು ನೋಡ್ಕೊತಾ ಇದ್ದೀವಿ, ಅದರಿಂದ ಒಳಗೆ ಹೋಗಿ ನಾವು ನೋಡ್ತಾ ಇಲ್ಲ. ಅದರಿಂದ ಒಳಗೆ ಹೋಗ್ತಾ ಇದ್ದರೆ ಏನು ಮಹತ್ವ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಬಾಗಿಲು ನಾವು ಇನ್ನೂ ತಟ್ಟೋಕ್ಕೆ ಪ್ರಯತ್ನ ಮಾಡ್ತೀವಿ, ಇನ್ನೂ ಸರಿಯಾಗಿ ತಟ್ಟಿಲ್ಲ. ಆ ಬಾಗಿಲನ್ನು ತಟ್ಟು. ಈ ದೇಹಾತ್ಮದಲ್ಲಿರೋ 3 ದೇಹಗಳ ಬಾಗಿಲನ್ನು ತಟ್ಟಿದಾಗ ಅದರಲ್ಲಿರೋ ವೈವಿಧ್ಯತೆ ನಿನಗೆ ತೆರೆದುಕೊಳ್ಳುತ್ತದೆ, ಬಾಗಿಲು ತೆರೆದುಕೊಳ್ಳುತ್ತದೆ. ಆವಾಗ ನಿನಗೆ ಗೊತ್ತಾಗುತ್ತದೆ ನಿನಗೆ ಒಂದು ನಿಶ್ಚಯ ಇದೆ. ನಾನು ಈ ದೇಹವಲ್ಲ, ಈ ಸ್ಥೂಲ ದೇಹವಲ್ಲ, ಈ ಕಾಮದೇಹವಲ್ಲ, ಈ ಮನೋದೇಹವೂ ಅಲ್ಲ. ನಾನು ಇದಕ್ಕಿಂತ ಭಿನ್ನವಾಗಿದ್ದೀನಿ. ನಾನೊಬ್ಬ ಜೀವಾತ್ಮನಲ್ಲಿ ಇರಬೇಕು. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ಅದೆಲ್ಲ ಅರ್ಥ ಆಗುತ್ತೆ.
ಆ ಥರ ಅರ್ಥದಲ್ಲಿ 2 ಪದಗಳಲ್ಲಿ ಆ ಮಹಾತಾಯಿ ಇನ್ನು ಹಲವಾರು ಜೀವಾತ್ಮದಿಂದ ಪುರುಷಾತ್ಮರಿಗೂ ಅದನ್ನು ಹಂಗೆ ನಾವು ಕಂಪೇರ್ ಮಾಡ್ಕೊಂಡು ಹೋಗ್ಬೋದು. ಇದೇ ರೀತಿಯಲ್ಲಿ ಹಲವಾರು ಹಂತಗಳಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೋಬೋದು. ಆ ಪದಕ್ಕೆ ಅಷ್ಟು ಅರ್ಥ ಕೊಟ್ಟು ಅವರು ಅರ್ಥಗರ್ಭಿತವಾಗಿ ಅಲ್ಲಿ 2 ಪದಗಳನ್ನಿಟ್ಟು ಅಲ್ಲಿ ಬರೆದಿದ್ದಾರೆ ಡಾಕ್ಟರ್ ಅನ್ನಿ ಬೆಸೆಂಟ್ ಅಮ್ಮನವರು. ಇಷ್ಟಾದ ಮೇಲೆ ಅನ್ನಿ ಬೆಸೆಂಟ್ ಅಮ್ಮನವರು ಹೇಳ್ತಾರೆ, ಈ ಗ್ರಂಥದ ಬಗ್ಗೆ ಹೇಳಬೇಕಾದ್ರೆ ಜಿದ್ದು ಕೃಷ್ಣಮೂರ್ತಿ ಅವರಿಗೆ ಒಂದೇ ಮಾತಲ್ಲಿ ಹೇಳ್ತಾರೆ, ನಾನು ವಯಸ್ಸಿನಲ್ಲಿ ದೊಡ್ಡವಳಾಗಿರೋದ್ರಿಂದ ನಾನು ಈ ಪುಸ್ತಕಕ್ಕೆ ಇವರು ಜಿದ್ದು ಕೃಷ್ಣಮೂರ್ತಿಯವರು ಎಲ್ಲ ಆಲ್ಕೋನಿ, ಇಂದಿನ ಜನ್ಮದಲ್ಲಿ ಅವರು ಆಲ್ಕೋನಿ ಅಂತ ಹೆಸರು. ಅವರು ಬರೆದಿರುವ ಈ ಪುಟ್ಟ ಗ್ರಂಥಕ್ಕೆ ನಾನು ಮುನ್ನುಡಿ ಬರೆಯೋ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ದೇಹದಲ್ಲಿ ವಯಸ್ಸಿನ ದೊಡ್ಡವಳಾಗಿರೋದ್ರಿಂದ, ಸ್ಥೂಲ ದೇಹದಲ್ಲಿ ವಯಸ್ಸಿನ ದೊಡ್ಡವಳಾಗಿರೋದ್ರಿಂದ, ಆದರೆ ಜಿದ್ದು ಕೃಷ್ಣಮೂರ್ತಿಯವರ ಆತ್ಮ ಅತ್ಯಂತ ಬೆಳೆದ ಆತ್ಮ. ಅವರ ಉದ್ದೇಶದಲ್ಲಿ ನನಗಿಂತ ಬೆಳೆದ ಆತ್ಮ ಅನ್ನೋ ಥರ ಇದೆ. ಅದು ಜಿದ್ದು ಕೃಷ್ಣಮೂರ್ತಿಯವರ ಆತ್ಮ ನನಗಿಂತ ಬೆಳೆದ ಆತ್ಮ ಅನ್ನೋ ಥರ ಇದೆ. ಅದು ಬೆಳೆದ ಆತ್ಮ, ನಾನು ಚಿಕ್ಕವಳು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ನಾವು ಯೂಶಲಿ ಈ ಸ್ಥೂಲ ಲೋಕದಲ್ಲಿ ಅದೇ ಮಾಡೋದು. ಏನು ಮಾಡ್ತೀವಿ, ನಾನು ಈಗ 65-66 ವರ್ಷ, ಅಲ್ಲಿ 20 ವರ್ಷದ 30 ವರ್ಷದ ನಮ್ಮ ಇವರಿದ್ದಾರೆ ವರುಣ್, ಅವರು ಹುಡುಗ, ನಾನು ದೊಡ್ಡವನು, ಏನು ಮಾಡಬೇಕು ದೊಡ್ಡವನಾಗಿ, ಕತ್ತೆಗೂ ವಯಸ್ಸಾಯಿತು, ಏನು ಪ್ರಯೋಜನ ಅಂದಂಗೆ ಆ ಥರ ಇರುತ್ತೆ. ನಾವು ಈ ಸ್ಥೂಲ ಲೋಕದ ವಯಸ್ಸಿನಲ್ಲಿ ದೊಡ್ಡವರು ಚಿಕ್ಕವರು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಅದು ನಿಜವಾದ ಥಿಯಾಸಫಿಯ ಪ್ರಕಾರ ಅಲ್ಲ, ಆಧ್ಯಾತ್ಮಿಕವಾಗಿ ನಿಜವಾದ ವಿಂಗಡಣೆ ಅಲ್ಲ. ನಾವು ಅಂತರಾತ್ಮನ ಅಲ್ವಾ ಅಥವಾ ಜೀವಾತ್ಮನ ಅನ್ನೋ ದೃಷ್ಟಿಯಲ್ಲಿಟ್ಟುಕೊಂಡು ನಾವು ವಿಂಗಡಣೆ ಮಾಡಬೇಕು. ಈ ಜೀವಾತ್ಮನಿಗೆ ಇಲ್ಲ, ಈ ಅಂತರಾತ್ಮನಿಗೆ ಎಷ್ಟು ಜನ್ಮಗಳಾಗಿದೆ, ಎಷ್ಟು ಜನ್ಮಗಳಿಗೆ ಎಷ್ಟು ಅನುಭವಗಳು ಪಡೆದಿದ್ದಾನೆ, ಅದರ ಆಧಾರದ ಮೇಲೆ ನಾವು ಇದರ ಒಂದು ವಯಸ್ಸನ್ನು ನಿರ್ಣಯ ಮಾಡಬೇಕಷ್ಟೇ ಹೊರತು ನಾವು ಈ ಸ್ಥೂಲ ಲೋಕದಲ್ಲಿರುವ ಈ ಶರೀರವನ್ನು ತಗೊಂಡು ನಾವು ವಿಂಗಡಣೆ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಅನ್ನಿ ಬೆಸೆಂಟ್ ಅಮ್ಮನವರು ಆ ಥರ ಬರೀತಾರೆ. ಅದಕ್ಕೆ ಜಿದ್ದು ಕೃಷ್ಣಮೂರ್ತಿಯವರು ಪರ್ಫೆಕ್ಟ್ ಎಕ್ಸಾಂಪಲ್. ಯಾಕಂದರೆ ಅವರು 13ನೇ ವರ್ಷದಲ್ಲಿರುವಾಗೆ ಅವರು ಹಾಸ್ಟೆಲ್ ಬಾಡಿನಲ್ಲಿ ಜರ್ನಿ ಮಾಡಿ ಯೋಗಿ ಲೆಡ್ಬಿಟ್ರ ಜೊತೆಯಲ್ಲಿ ಈ ಥರ ಉನ್ನತ ಗ್ರಂಥವನ್ನು ಬರೆದು ಅಲ್ಲಿಂದ ಅವರು ಹಲವಾರು ತಿಂಗಳುಗಳಲ್ಲೇ ಅವರು ಹಲವಾರು ಜನ್ಮಗಳಲ್ಲಿ ಹಲವಾರು ವರ್ಷಗಳಲ್ಲಿ ಹಲವಾರು ಜನ್ಮಗಳಲ್ಲಿ ನಾವು ಏನು ಅಚೀವ್ ಮಾಡೋಕ್ಕೆ ಸಾಧ್ಯವಾಗಲ್ವೋ ಅಂತಹ ಅದ್ಭುತ ಇವನ್ನನ್ನು ಶಕ್ತಿಗಳನ್ನೆಲ್ಲ ಪಡೆದು ಅವರು ಕೆಲವರು ಮಹಾತ್ಮರು ಹೇಳ್ತಾರೆ, ಅವರು ಇದೇ ಜನ್ಮದಲ್ಲಿ ಜೀವನ್ಮುಕ್ತರಾದರು ಅಂತ ಕೂಡ ಹೇಳ್ತಾರೆ. 4 ದೀಕ್ಷೆಗಳಾದ ಮೇಲೆ ಅರ್ಹತ ದೀಕ್ಷೆಗೆ ಹೋಗಿ ಅಲ್ಲಿಂದ ಮುಂದೆ ಜೀವನ್ಮುಕ್ತ ಸ್ಥಿತಿಗೂ ಹೋದರು ಅಂತ ಅನೇಕ ಮಹಾತ್ಮರು ಹೇಳ್ತಾರೆ. ಅದು ಹಲವಾರು ಜನ್ಮಗಳಲ್ಲಿ ಮಾಡಬೇಕಾಗಿರೋ ಕೆಲಸ ಅವರು ಒಂದೇ ಜನ್ಮದಲ್ಲಿ ಆಯಿತು. ಅಂದರೆ ಹಿಂದೆ ಕೃಷಿ ಇದೆ ಅಂದ್ಕೊಂಬೋಣ, ಅದು ಇಂದಿನ ಜನ್ಮಗಳಲ್ಲಿ ಇರೋ ಕೃಷಿನೂ ಅದಕ್ಕೆ ಆ್ಯಡ್ ಆಗುತ್ತೆ. ಅದಕ್ಕೆ ಬೆಳೆದ ಆತ್ಮ ಅಂದರೆ ಹಂಗಿರುತ್ತೆ. ಬೆಳೆದ ಆತ್ಮಕ್ಕೂ ನಮ್ಮಂಥ ಆಡಿನ ಆತ್ಮಗಳಿಗೂ ಭಾರಿ ಡಿಫ್ರೆನ್ಸ್ ಇರುತ್ತೆ. ಅದನ್ನೇ ಅವರು ಯೋಗಿ ಲೆಡ್ಬಿಟ್ಟವರು ಅವರ ಪ್ರಭೆಯನ್ನು ನೋಡೇ ಸಮುದ್ರದ ದಡದಲ್ಲಿ ಅವರು ಗುರುತಿಸಿ ಅವರಿಗೆ ಅನ್ನಿ ಬೆಸೆಂಟ್ ಅಮ್ಮನ ಹತ್ರ ಹೋಗಿ ಶಿಷ್ಯರನ್ನಾಗಿ ಮಾಡಿದ್ರು. ಅದು ಇರಲಿ. ಸೊ ಆ ಥರ JK ಅವರ ಬಗ್ಗೆ ಒಂದೇ ಮಾತಲ್ಲಿ ಅಷ್ಟು ವಿಶದವಾಗಿ ಹೇಳ್ತಾರೆ ಅನ್ನಿ ಬೆಸೆಂಟ್ ಅಮ್ಮ ಅವರು. ಅದು ಇದು ಈ ಥರ ನಮ್ಮಲ್ಲಿ JK ಅವರೊಬ್ಬರೇ ಅಲ್ಲ, ಇನ್ನೂ ಅನೇಕ ಮಹಾತ್ಮರುಗಳಿದ್ದಾರೆ. ನಾವು ಅವರು ತಗೊಂಡ್ರೆ ಗೌತಮ ಬುದ್ಧರು, ಅದೇ ಥರ ಸಿದ್ಧಾರ್ಥರಾಗಿದ್ದವರು ಬುದ್ಧರಾದರು ಇಳಿ ವಯಸ್ಸಿನಲ್ಲೇ. ಶಂಕರಾಚಾರ್ಯರು 5 ವರ್ಷಕ್ಕೆ ಸನ್ಯಾಸ ತಗೊಂಡ್ರು, 8 ವರ್ಷಕ್ಕೆ ವ್ಯಾಖ್ಯಾನಗಳನ್ನು ಬರೆದು ವೇದಗಳಿಗೂ ಉಪನಿಷತ್ತುಗಳೆಲ್ಲ ವ್ಯಾಖ್ಯಾನಗಳನ್ನು ಬರೆದರು. ಇದೇ ಥರ ಯೋಗಿ ಎಂಥವರು ವೀರಬ್ರಹ್ಮೇಂದ್ರ ಸ್ವಾಮಿ ಆಂಧ್ರದಲ್ಲಿದ್ದರು, ಅವರು ಅಷ್ಟು ಚಿಕ್ಕ ವಯಸ್ಸಿಗೆ ಜ್ಞಾನಿಗಳಾಗಿದ್ದರು ಅವರು. ಮತ್ತು ಇನ್ನು ಪುರಾಣದಲ್ಲಿ ನೋಡಬೇಕಾದ್ರೆ ರಾಮ ಆಗ್ಬೋದು, ಶ್ರೀಕೃಷ್ಣ ಆಗ್ಬೋದು, ನಚಿಕೇತ ಆಗ್ಬೋದು, ಧ್ರುವ ಆಗ್ಬೋದು, ಈ ಥರ ಅನೇಕರು ಮಹಾತ್ಮರಿದ್ದಾರೆ. ಪ್ರತಿಭೆಗಳು ಅವರು ಈ ಥರ ಅಚೀವ್ಮೆಂಟ್ ಮಾಡಿದವರು ಅನೇಕರಿದ್ದಾರೆ. ಇದು ಸಾಧ್ಯ. ಯಾಕೆ ಸಾಧ್ಯ ಅಂದರೆ ಅವರು ಹಿಂದಿನ ಜನ್ಮಗಳಲ್ಲಿ ಮಾಡಿರೋ ಕೃಷಿ, ಆದ್ದರಿಂದ ಈ ರೀತಿ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ಹೇಳಿ ಮತ್ತೆ ಈ ಗ್ರಂಥದಲ್ಲೇ ಅವರು ಇನ್ನು ಸ್ವಲ್ಪ ಡೀಪಾಗಿ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. JK ಅವರನ್ನು ದೀಕ್ಷಾರ್ಹರನ್ನಾಗಿ ಮಾಡಲು ಅವರ ಗುರುಗಳಾದ ಮಹಾತ್ಮರು ಇದರಲ್ಲಿ ಇರುವ ಬೋಧೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ನೋಡಿ, ಇದು ಒಂದೇ ಸೆಂಟೆನ್ಸು. ಮಹಾತ್ಮರು JK ಅವರಿಗೆ ಇದರಲ್ಲಿರೋ ಬೋಧೆಗಳನ್ನು ಕೊಟ್ಟರು, ದೀಕ್ಷೆಯನ್ನು ಕೊಡಬೇಕು ಅಂತ ಬೋಧೆಗಳನ್ನು ಕೊಟ್ಟರು. ನಮಗೆ ಈ ಗ್ರಂಥದಲ್ಲಿ ವಿವರಣೆ ಕೊಡದೇ ಇದ್ದರೆ ನಮಗಿದು ಅಷ್ಟು ಅರ್ಥ ಆಗಲ್ಲ. ಏನೋ ದೀಕ್ಷೆ ಕೊಡೋಕ್ಕೆ ಗ್ರಂಥ ಬರೆದ್ರ ಬೋಧೆ ಮಾಡಿದ್ರಂತಪ್ಪ ಅಂತ. ದೀಕ್ಷೆ ಅಂದರೆ ಏನು, ಬೋಧೆ ಅಂದ್ರೇನು,
ಅವೆಲ್ಲ ನಮಗೆ ಡೀಟೇಲ್ ಗೊತ್ತಾಗಬೇಕಾಗುತ್ತೆ. ಗೊತ್ತಾಗದೇ ಇದ್ದರೆ ನಮ್ಗೆ ಅರ್ಥ ಆಗೋಲ್ಲ. ಅಷ್ಟು ಮಾತ್ರ ಅರ್ಥ ಆಗುತ್ತೆ. ಏನೋ ಕೆಲವರಿಗೆ ಉತ್ತಮವಾದ ಸ್ಟೇಜಲ್ಲಿರೋರಿಗೆ ಅರ್ಥ ಆಗೋದು. ನಮ್ಮಂಥವರಿಗೆ ನಾವಿನ್ನು ಇವಾಗ ಬಂದಿದ್ದೀವಿ ಈ ಫೀಲ್ಡ್ಗೆ, ಇಲ್ಲ ಇವಾಗ ಈ ಜನ್ಮದಲ್ಲಿ ನಾವಿನ್ನು ಆಧ್ಯಾತ್ಮಿಕತೆ ಬಂದಿರ್ಬೋದು ಏನೋ, ನಮ್ಮಂಥವ್ರಿಗೆ ಹೆಂಗೆ ಅರ್ಥ ಆಗುತ್ತೆ. ಅದಕ್ಕೆ ಈ ವ್ಯಾಖ್ಯಾನಗಂತ ಬೇಕಾಗಿರೋದು. ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ದೀಕ್ಷೆ ಎಂಬ ಪದವನ್ನು ಉಪಯೋಗಿಸಲಾಗಿದೆ. ದೀಕ್ಷೆ ಎನ್ನುವುದು 5 ಹಂತದ ಯೋಗ ಮಾರ್ಗದ ಮಹಾದೀಕ್ಷೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ನಾವು ದೀಕ್ಷೆ ಅನ್ನೋ ಪದ ಯದ್ವಾತದ್ವ ಎಲ್ಲ ಕಡೆ ಉಪಯೋಗಿಸ್ತಾರೆ. ಅವ್ರ ದೀಕ್ಷಿತರು ಅವ್ರು ದೀಕ್ಷೆ ಕೊಡ್ತಾರೆ, ಇವ್ರು ಯದ್ವಾತದ್ವಾಗಿ ಉಪಯೋಗಿಸ್ತಾ ಇರ್ತೀವಿ. ಅದ್ಯಾವುದು ದೀಕ್ಷೆ ಅಲ್ಲ. ಶ್ವೇತ ಋಷಿ ಸಂಘದ ಮಹಾತ್ಮರು ಕೊಡೋ ದೀಕ್ಷೆ 5 ದೀಕ್ಷೆಗಳು ಏನು ಕೊಡ್ತಾರೆ, ಆ ದೀಕ್ಷೆಗಳಿಗೆ ನಾವು ದೀಕ್ಷೆ ಅನ್ನೋ ಪದವನ್ನು ಉಪಯೋಗಿಸಬೇಕು. ಅದು ಬಿಟ್ಟು ಬೇರೆದೆಲ್ಲ ದೀಕ್ಷೆಗಳಲ್ಲ. ಅದಕ್ಕೆ ತಯಾರು ಮಾಡೋಕ್ಕೆ, ಅಂತಹ ದೀಕ್ಷೆಗಳು ಕೊಡೋಕ್ಕೆ ತಯಾರು ಮಾಡೋಕ್ಕೆ JK ಅವರಿಗೆ ಕುತುಂಬ ಮಹರ್ಷಿಗಳು ಈ ಬೋಧೆಗಳನ್ನು ಕೊಟ್ಟರು. ಈ ಗ್ರಂಥದಲ್ಲಿ ಹೇಳಿರೋ ಬೋಧೆಗಳನ್ನು ಕೊಟ್ಟರು. ಅವ್ರನ್ನ ತಯಾರು ಮಾಡೋಕ್ಕೆ ಈ ಬೋಧೆಗಳನ್ನು ಕೊಟ್ಟರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಇನ್ನು ಸ್ವಲ್ಪ ವಿವರವಾಗಿ ಈ ಥರ ಹೇಳ್ತಾರೆ. ಹಿಂದಿನ ಬರಹಗಳಲ್ಲಿ, ನಮ್ಮ ಥಿಯಾಸಫಿ ಹಿಂದಿನ ಬರಹಗಳಲ್ಲಿ ಉಮೇದುವಾರಿಕೆ ಹಂತ, ಯೋಗ ಮಾರ್ಗದ ಹಂತ, ಅಧಿಕೃತ ಹಂತ, ಅಫಿಷಿಯಲ್ ಪೀರಿಯಡ್ ಅಂತ 3 ಭಾಗಗಳನ್ನಾಗಿ ನಾವು ಇದನ್ನು ವಿಂಗಡಿಸ್ತಾ ಇದ್ದೀವಿ. ಈ ದೀಕ್ಷೆಗಳ ಹಂತವನ್ನು 3 ಭಾಗಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಅದನ್ನು ಸ್ವಲ್ಪ ತಪ್ಪಾಗೇ ಇತ್ತು ಅನ್ನೋ ಥರ ಹೇಳ್ತಾರೆ ಹಿಂದಿನ ಗ್ರಂಥಗಳಲ್ಲಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಉಮೇದುವಾರಿಕೆ ಅಂದರೆ ದೀಕ್ಷಾಪೂರ್ವದ ಹಂತ. ದೀಕ್ಷೆಗಳನ್ನು ನಾವು ಕೊಡೋಕ್ಕೆ ಏನು ಕೊಡ್ತಾ ಇದ್ದೀವಿ ಅದಕ್ಕೆ ಹಿಂದಿನದ ತಯಾರಿಕೆ ಹಂತ. ಅದು ದೀಕ್ಷೆಯನ್ನು ಪಡಿಬೇಕಾದ್ರೆ ಏನೇನು ಮಾಡಬೇಕು ಆ ಥರ ತಯಾರು ನಡೆಸೋಕ್ಕೆ ಇರೋದು ಇದು ಉಮೇದುವಾರಿಕೆ ಹಂತ. ಅದೇ ವಿಷಯವನ್ನು ಈ ಗ್ರಂಥದಲ್ಲಿ ಪ್ರಸ್ತಾಪನೆ ಮಾಡಿರೋದು. ಈ ಗ್ರಂಥವನ್ನು ಪ್ರಸ್ತಾಪ ಮಾಡಿದ್ರೆ ನಾವು ಇಂಟ್ರಡಕ್ಷನಲ್ಲೇ ಹೇಳಿದ್ವಿ, ನಮ್ಮನ್ನು ಯೋಗ ಪಥದ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತದೆ, ಇಲ್ಲ ಮೊದಲನೇ ದೀಕ್ಷೆ ಹಂತಕ್ಕೆ ಕರ್ಕೊಂಡು ಹೋಗುತ್ತದೆ ಅಂತ ಹೇಳ್ತು. ಅದನ್ನೇ ಹೇಳ್ತಾ ಇದ್ದಾರೆ. ಈ ಏನು ಉಮೇದುವಾರಿಕೆ ಹಂತ ಅಂದರೆ ದೀಕ್ಷಾ ಪೂರ್ವದ ಹಂತ. ಅದೇ ಯೋಗ ಮಾರ್ಗದ ಹಂತವೆಂದರೆ ಮೊದಲನೆಯ ದೀಕ್ಷೆಯಿಂದ 4ನೇ ದೀಕ್ಷೆಯನ್ನು ಕೊಡುವವರೆಗೆ ಇರುವ ಹಂತವನ್ನು ಯೋಗ ಮಾರ್ಗ ಅಂತ ಹೇಳ್ತಾರೆ. ಮತ್ತು 3ನೇದು ಅಧಿಕೃತ ಹಂತ ಅಂದರೆ 5ನೇ ದೀಕ್ಷೆ ಮತ್ತು ಅದಕ್ಕೆ ಮೇಲ್ಪಟ್ಟದ್ದನ್ನು ಅಧಿಕೃತ ದೀಕ್ಷೆ, ಅಧಿಕೃತ ಹಂತ ಅಂತ ವಿಂಗಡಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಉಮೇದುವಾರಿಕೆ ಇದನ್ನು ಯೋಗ ಮಾರ್ಗವೆಂದರೆ ಪವಿತ್ರ ಪಥ ಅಥವಾ ತೊರೆಯನ್ನು ಸೇರುವ ಸಮಯ. ಅದು ಮುಂದಿನ ಅಧ್ಯಾಯಗಳಲ್ಲಿ ಆ ತೊರೆ ಅಂದರೆ ಏನು, ತೊರೆಯ ಸಮಯ ಅಂದರೆ ಅದು ವಿವರವಾಗಿ ನಾವು ತಿಳ್ಕೊಂಬೋಣ ಮುಂದೆ ಯಾವ ಟೈಮ್ ಸಿಕ್ಕಿದಾಗ. ತೊರೆ ಏನು ಅಂದರೆ ಈ ದಡದಿಂದ ಆ ದಡೆಗೆ ಸೇರಬೇಕಾದ್ರೆ ಇಲ್ಲಿ ಇದು ವಿದ್ಯಾರ್ಥಿಯು ಇಲ್ಲಿ ತೊರೆಯಲ್ಲಿ ಇಳಿದು ಅದರಲ್ಲಿ ಈಜುಕೊಂಡು ಅಡ್ಡದ ದಾರಿ ಆಚೆಗೆ ಸೇರಬೇಕು. ಅಂದರೆ ಮೊದಲನೇ ದೀಕ್ಷೆಗೆ ಇಲ್ಲಿ ತೊರೆ ಎಂಟ್ರಿ ಆದರೆ 4ನೇ ದೀಕ್ಷೆ ಹೋಗೋಷ್ಟೊತ್ತಿಗೆ ಆ ತೊರೆಯಿಂದ ಆಚೆಗೆ ಹೋಗಿ ಸೇರಬೇಕು. ಅದನ್ನು ತೊರೆಯ ಸೇರುವ ಅಂತ ಹೇಳ್ತಾರೆ. ಅದನ್ನು ಒಂದು ಉಪಮೇಯವಾಗಿ ಹೇಳ್ತಾರೆ ನಮ್ಮ ಗ್ರಂಥಗಳಲ್ಲಿ. ಇದು ಸ್ವಲ್ಪ ವಿವರವಾಗಿ ತಿಳ್ಕೊಬೋದಾದರೆ ಉಮೇದುವಾರಿಕೆ ನಮಗೆ ಬೇಕಾಗಿರೋದು. ಇವಾಗ ಈ ಗ್ರಂಥದಲ್ಲಿ ಇರೋದು ನಮಗೆ ಉಮೇದುವಾರಿಕೆ ಅಂತವೇ ನಮಗೆ ಇರೋದು. ಅದು ಮುಂದಿನ ಅಧ್ಯಾಯಗಳಲ್ಲಿ ವಿಶದವಾಗಿ ಹೇಳ್ತಾರೆ. 4 ಭಾಗಗಳಲ್ಲಿ ವಿಶದವಾಗಿ ಹೇಳ್ತಾರೆ. ಉಮೇದುವಾರಿಕೆ ಹಂತವನ್ನು ಈ ಗ್ರಂಥದಲ್ಲಿ ನಮೂದಿಸಿರುವ ಹಾಗೆ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಎಂದು 4 ಹಂತಗಳಲ್ಲಿ ವಿಭಾಗಿಸಲಾಗಿದೆ. ಆದರೆ ಇವು ಹಂತಗಳಾಗಲಿ ಅಥವಾ ಅವುಗಳ ನಡುವೆ ದೀಕ್ಷೆಗಳು ಪಡೆಯುವುದಾಗಲಿ ಎಂದು ತಿಳಿಯಬಾರದು. ಇವು ದೀಕ್ಷೆಗಳಿಗೆ ಪಡೆಯುವ ಹಂತಗಳಲ್ಲ ಅಂತ ತಿಳ್ಕೋಬೇಕು. ಇವು ವಿವೇಕ ಅದೊಂದು ದೀಕ್ಷೆ, ವೈರಾಗ್ಯ ಅದೊಂದು ದೀಕ್ಷೆ, ಇಲ್ಲ ಸದಾಚಾರ ಅದೊಂದು ದೀಕ್ಷೆ, ಇಲ್ಲ ಪ್ರೇಮ ಅದೊಂದು ದೀಕ್ಷೆ ಅಂತ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇವು ದೀಕ್ಷೆಗಳು ಪಡೆಯೋ ದೀಕ್ಷೆಗಳ ಹಂತಗಳಲ್ಲ, ದೀಕ್ಷಾಪೂರ್ವದ ಹಂತಗಳು ಅಂತ ಅದು ಪರ್ಫೆಕ್ಟಾಗಿ ನಾವು ತಿಳ್ಕೋಬೇಕು. ದೀಕ್ಷಾಪೂರ್ವದ ಹಂತಗಳು ಇವು 4 ಅಂತ. ಇವು 4ಗಳಲ್ಲಿ ಸ್ಪಷ್ಟವಾಗಿ ಹೇಳಬೇಕಂದ್ರೆ ದೀಕ್ಷಾಪೂರ್ವದ ಅರ್ಹತೆಗಳು. ಹಂತಗಳಲ್ಲಿ ಇವರ ಅರ್ಹತೆ ಅಂತ ಉಪಯೋಗಿಸ್ತಾರೆ. ದೀಕ್ಷೆಯನ್ನು ಪಡೆಯಬೇಕಾದ್ರೆ, ಮೊದಲನೇ ದೀಕ್ಷೆಯನ್ನು ಪಡೆಯಬೇಕಾದ್ರೆ ಬೇಕಾಗಿರೋ ಅರ್ಹತೆಗಳನ್ನು ಈ 4 ವಿಭಾಗಗಳಲ್ಲಿ ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮದಲ್ಲಿ ವಿವರಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅರ್ಹತೆ ಪಡೆಯೋಕ್ಕೆ, ದೀಕ್ಷೆ ಪಡೆಯೋಕ್ಕೆ ಅರ್ಹತೆ ಪಡೆಯೋಕ್ಕೆ ಅಂತ ಹೇಳ್ತಾರೆ. ಈ ಅರ್ಹತೆಗಳನ್ನು ನಾವು ಒಂದಾದ ಮೇಲೆ ಒಂದು ಪಡಿಬೇಕಂತೇನಿಲ್ಲ. ಫಸ್ಟು
ವಿವೇಕ ಬಂದು ಫುಲ್ಲು ವಿವೇಕ ಬಂದುಬಿಡಬೇಕು, ಮತ್ತು ವೈರಾಗ್ಯಕ್ಕೆ ಹೋಗಬೇಕು, ಮತ್ತು ಸದಾಚಾರ ಮಾಡಬೇಕು, ಮತ್ತು ಪ್ರೇಮ, ಹಿಂಗೇನಿಲ್ಲ. ಬಟ್ ನಮ್ಮ ಹಲವು ಹಿಂದೂ ಗ್ರಂಥಗಳಲ್ಲಿ ಆ ಥರ ಇದೆ ಅಂತ ಹೇಳ್ತಾರೆ ಇಲ್ಲಿ ಗ್ರಂಥದಲ್ಲಿ. ಬಟ್ ಸಾಮಾನ್ಯವಾಗಿ ನಾವು ಈ ನಾಲ್ಕನ್ನು ಸೈಮಲ್ಟೇನಿಯಸ್ಲಾಗಿ ಎಲ್ಲ ಒಂದರ ಜೊತೆಯಲ್ಲಿ ಒಂದು ನಾವು ಪಡೀತಾ ಇರ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಇಲ್ಲಿಗೆ ನಮಗೆ ನಿಶ್ಚಯವಾಯಿತು ಉಮೇದುವಾರಿಕೆ ಅಂದರೆ ದೀಕ್ಷಾಪೂರ್ವದ ಹಂತ. ಇದು ನಮ್ಮ ತಲೆಯಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಬೇಕು. ಇದು ದೀಕ್ಷೆಯಲ್ಲ, ದೀಕ್ಷಾಪೂರ್ವದ ಹಂತ. ಇದರಲ್ಲಿ ಬರುವ 4 ವಿಷಯಗಳು: ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ. ಯಾಕಂದರೆ ನಾನು ಮೊದಲೇ ಹೇಳ್ದಂಗೆ ಇದು ಬೇಸಿಕ್, ನಮಗೆ ಈ ಗ್ರಂಥ ಬೇಸಿಕ್ಕು. ಇದು ಕನ್ಫ್ಯೂಸ್ ಇರಬಾರ್ದು. ನಾವು ಈ ಗ್ರಂಥ ಓದ್ತಾ ಇದ್ದೀವಿ ಅಂದರೆ ನಾವು ದೀಕ್ಷೆಯಲ್ಲಿದ್ದೀವಿ ಅಂತಲ್ಲ, ದೀಕ್ಷೆಗೆ ನಾವು ತಯಾರಾಗ್ತಾ ಇದ್ದೀವಿ ಅನ್ನೋದು ನಮ್ಮ ತಲೆಯಲ್ಲಿ ರೆಕಾರ್ಡ್ ಆಗಬೇಕು ಚೆನ್ನಾಗಿ. ಮೊದಲನೇ ಅರ್ಹತೆ ವಿವೇಕ. ಇದರಲ್ಲಿ ಬರೋದು ಮೊದಲನೇ ವಿವೇಕ. ಒಂದು ಎಕ್ಸಾಂಪಲ್ ತಗೊಂಡು ವಿವೇಕದ ಬಗ್ಗೆ ವಿವರಣೆ ಮಾಡ್ತಾಯಿದ್ದಾರೆ. 4 ಹೇಳಲ್ಲ, ಮುಂದೆ ಬರುತ್ತೆ. ಅದರಿಂದ ವಿವೇಕದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾಯಿದ್ದಾರೆ. ಹೆಂಗಿರುತ್ತೆ ಅಂದರೆ, ಉಮೇದುವಾರಿಕೆ ಹಂತದಲ್ಲಿ ಮೊದಲನೇ ಅರ್ಹತೆ ವಿವೇಕ. ಇದರಿಂದ ಶಿಷ್ಯನು ಯೋಗ ಮಾರ್ಗವನ್ನು ಪ್ರವೇಶಿಸಲು ನಿರ್ಣಯ ಮಾಡುತ್ತಾನೆ. ವಿವೇಕದಲ್ಲಿ ಶಿಷ್ಯನು ಯೋಗ ಮಾರ್ಗಕ್ಕೆ ನಾನು ಸೇರಬೇಕು ಅಂತೇಳಿ ಒಂದು ನಿರ್ಣಯ ಮಾಡ್ತಾನೆ, ಒಂದು ಡಿಸಿಷನ್ ತಗೊತಾನೆ. ನಾನು ಯೋಗ ಮಾರ್ಗಕ್ಕೆ ಹೋಗಬೇಕು. ಯೋಗ ಮಾರ್ಗ ಏನೋ ಎಲ್ಲೋ ಇದೆ, ಅದನ್ನು ಏನೋ ಮಹಾತ್ಮರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ, ನಾನು ಯೋಗ ಮಾರ್ಗಕ್ಕೆ ಹೋಗಬೇಕು ಅಂತ ಒಂದು ನಿರ್ಣಯಕ್ಕೆ ಬರುವಂಥ ವಿವೇಕ ಮಾರ್ಗ. ಅದು ಮುಂದೆ ವಿವರಣೆ ಸಿಗುತ್ತೆ, ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಅದನ್ನು. ಬೌದ್ಧರು ಇದನ್ನು ಮನೋದ್ವಾರ ವಜ್ಜನ ಅಂತಾರೆ. ಪಾಲಿ ಭಾಷೆಯಲ್ಲಿ ಮನೋದ್ವಾರ ವಜ್ಜನ ಅಂತಾರೆ, ಅಂದರೆ ಎಂದು ಕರೆಯುತ್ತಾರೆ. ಇದರ ಅರ್ಥವು ಮನಸ್ಸಿನ ದ್ವಾರಗಳನ್ನು ತೆರೆಯುವುದು. ನಮ್ಮ ಮನಸ್ಸಿನ ದ್ವಾರಗಳನ್ನು ತೆರೆದಾಗಲೇ ನಮಗೆ ನಾವು ಯೋಗ ಮಾರ್ಗಕ್ಕೆ ಹೋಗಬೇಕು ಅಂತ ಗೊತ್ತಾಗೋದು. ಯೋಗ ಮಾರ್ಗ ಒಂದು ಇದೆಯಪ್ಪ, ಆ ಕಡೆ ಮನಸ್ಸು ಮುಚ್ಚಿಕೊಂಡಿದ್ದರೆ, ಲೌಕಿಕವಾಗಿದ್ದರೆ ನಮ್ಮ ಮನಸ್ಸು ಆಗಲ್ಲ. ಮನಸ್ಸಿನ ದ್ವಾರಗಳನ್ನು ತೆಗೆದಾಗ ಇದು ಬರುತ್ತೆ ಅಂತೇಳಿ ಬುದ್ಧರು ಹೇಳ್ತಾರೆ. ಇದು ಮೊದಲ ಬಾರಿಗೆ ಪ್ರಾಪಂಚಿಕ ಜೀವನವು ವ್ಯರ್ಥ, ಆದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಮಾತ್ರ ನೈಜತೆ ಇರುತ್ತದೆ ಎಂಬ ಆಲೋಚನೆಯು ಮೂಡುತ್ತದೆ. ಇದಕ್ಕೇನು ವಿವರಣೆ ಬೇಕಿಲ್ಲ. ಹಿಂದೂಗಳು ಇದನ್ನು ವಿವೇಕವೆಂತಾರೆ, ಕ್ರೈಸ್ತರು ಇದನ್ನು ಪರಿವರ್ತನ ಅಂತ ಹೇಳ್ತಾರೆ. ವಿವೇಕದ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ. ಹಿಂದೂಗಳು ವಿವೇಕ ಅಂತಾರೆ, ಕ್ರೈಸ್ತರು ಪರಿವರ್ತನ ಅಂತಾರೆ, ಇದು ಬುದ್ಧರು ಮನೋದ್ವಾರ ವಜ್ಜನ ಅಂತಾರೆ. ಇವೆಲ್ಲವೂ ಒಂದೇ. ಮನುಷ್ಯನನ್ನು ಪ್ರಾಪಂಚಿಕ ಜೀವನ ಮಾಡ್ತಾರೆ. ಮನುಷ್ಯನಿಗೆ ಈ ಜೀವನ ವ್ಯರ್ಥಪ್ಪ, ಏನು ಪ್ರಯೋಜನ ಇಲ್ಲ, ಆಧ್ಯಾತ್ಮಿಕ ವಿಷಯಗಳ ಕಡೆ ಹೋಗು, ಅದರಲ್ಲಿ ನೈಜತೆ ಇದೆ, ಅದರಲ್ಲಿ ಅರ್ಥಪೂರ್ಣವಾದ ಒಂದು ಆಲೋಚನೆಗಳಿದೆ, ಆ ಕಡೆ ಹೋಗುವಂಥ ಒಂದು ವಿವೇಕ ಉಂಟಾಗುತ್ತೆ ಮನುಷ್ಯನಿಗೆ. ಆ ಹಂತ ಇದು ವಿವೇಕದ್ದು. ಹಿಂದಿನ ಕಾಲದಲ್ಲಿ ಮಾನವನ ಮನೋಇಚ್ಛೆಯಂತೆ ವರ್ತಿಸುತ್ತಿದ್ದನು. ಅವನ ದೈವೇಚ್ಛೆಯ ಬಗ್ಗೆ ಚಿಂತೆ ಇರಲಿಲ್ಲ. ಇವರು ಸ್ವಲ್ಪ ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ತಿಳ್ಕೊಂಡಿದ್ದು, ಹಿಂದಿನ ಕಾಲದಲ್ಲಿ ದೊಡ್ಡ ಮಹಾತ್ಮರಿದ್ದರು, ಇವರೇ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೋದು. ಬಟ್ ಗೊತ್ತಿಲ್ಲದೆ ಇರೋರೇ ಜಾಸ್ತಿ ಜನ ಇದ್ದರು. ಅವ್ರು ಬೆರಳೆಣಿಕೆ ಎಷ್ಟಿದ್ರು ಅಷ್ಟೇ. ಅವರು ಮಹಾತ್ಮರುಗಳು ಬೆರಳೆಣಿಕೆ ಎಷ್ಟಿದ್ದರು, ಗೊತ್ತಿಲ್ಲದವರೇ ಎಲ್ಲನೂ ಇದ್ದರು, ಮೂಢರೇ ಎಲ್ಲರೂ ಜಾಸ್ತಿ ಇದ್ದರು. ಅದಕ್ಕೆ ಇವರು ಹೇಳ್ತಾಯಿದ್ದಾರೆ, ಹಿಂದಿನ ಕಾಲದಲ್ಲಿ ಮಾನವರು ಮನೋಇಚ್ಛೆಯಂತೆ ವರ್ತಿಸಿದರು. ಅವ್ರ ಮನಸ್ಸು ಹೇಳ್ದಂತೆ ಕೇಳ್ತಾಯಿದ್ರು, ಯಾವ ನಿಯಂತ್ರಣ ಇಲ್ಲ, ಏನು ಹೇಳಿದ್ರೆ ಅದು ಮಾಡ್ತಾಯಿದ್ರು. ದೈವದ ಬಗ್ಗೆ ಅವ್ರಿಗೆ ಯೋಚನೆ ಇರಲಿಲ್ಲ, ದೈವೇಚ್ಛೆಯ ಬಗ್ಗೆ ಅವ್ರಿಗೆ ಚಿಂತಿಸುತ್ತಿರಲಿಲ್ಲ. ಈಗ ಮಾನವನು ದೈವೇಚ್ಛೆಯ ಮಾರ್ಗವೆಂದರೆ ವಿಕಾಸ ಅಥವಾ ಸಂಸ್ಕರಣೆಯ ಮಾರ್ಗ ಎಂದು ಅರಿತಿದ್ದಾನೆ. ಸ್ವಲ್ಪ ಅರಿತಾ ಇದ್ದಾನೆ. ದೈವೇಚ್ಛೆ ಎಂದರೆ ವಿಕಾಸ ಮಾರ್ಗ ಎಂದು ಗೊತ್ತಾಗ್ತಾ ಇದೆ. ಅದು ಆ ರೀತಿ ಅರಿತಾ ಇದ್ದಾನೆ. ಆದ್ದರಿಂದ ದೂರ ಹೋಗದೆ ಮತ್ತೆ ಹಿಂತಿರುಗಿ ವಿಕಾಸ ಮಾರ್ಗವನ್ನು ಸೇರುತ್ತಿದ್ದಾನೆ. ಇದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ಥರ ನಾವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಹಾಕ್ವಿನ್ಸ್ ಹೆಸರು ನೀವೆಲ್ಲ ಕೇಳಿದ್ದೀರಿ. ಅವರು ನಮ್ಮ ಪ್ರಜ್ಞಾ ಮಟ್ಟವನ್ನು ಯಾವ ಥರ ಮೆಷರ್ ಮಾಡಬೇಕು ಅಂತೇಳಿ ಅವರು ಒಂದು ವೈಜ್ಞಾನಿಕವಾಗಿ ಕಂಡಿದ್ದಾರೆ. ಅವರ ವಿಜ್ಞಾನಿಯೂ ಹೌದು ಮತ್ತು ತತ್ವಜ್ಞಾನಿಯೂ ಹೌದು. ಅವರು ಕಂಡುಹಿಡಿದಾರಂತೆ. ಅವರು ಹೇಳ್ತಾರೆ, ಬುದ್ಧರ ಕಾಲದಲ್ಲಿ ಸ್ಕೇಲ್ 1ರಿಂದ 1000 ಸ್ಕೇಲ್ ತಗೊಂಡ್ರೆ, 1ರಿಂದ 1000 ಸ್ಕೇಲಲ್ಲಿ ಬುದ್ಧರ ಕಾಲದಲ್ಲಿ ಪ್ರಜ್ಞಾ ಮಟ್ಟ, ಪ್ರಪಂಚದಲ್ಲಿರೋ ಪ್ರಜ್ಞಾ ಮಟ್ಟ ಅಂದರೆ ಆವರೇಜ್, ಪ್ರಪಂಚದಲ್ಲ ಎಲ್ಲ ಪ್ರಜೆಗಳನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಬುದ್ಧರ ಕಾಲದಲ್ಲಿ ಪ್ರಜ್ಞಾ ಮಟ್ಟ 93 ಇತ್ತಂತೆ. ಬುದ್ಧರ ಕಾಲದಲ್ಲಿ
ಅದಕ್ಕೆ ಅವರು ಹೇಳ್ತಾ ಇರೋದು ಏನು, ಮನೋ ಇಚ್ಛೆ ಅಂತ ವರ್ತಿಸ್ತಾ ಇರೋರು ಜಾಸ್ತಿ ಇದರಲ್ಲಿ. ಇವಾಗ ಅದರ ಪ್ರಜ್ಞಾ ಮಟ್ಟ 210ರಿಂದ 220ಕ್ಕೆ ಬಂದಿದೆ. ಅಂದರೆ ಜಾಸ್ತಿ ಆಗಿದೆ ಇಲ್ವೋ? ನಾವು ಏನಪ್ಪ ಇಷ್ಟು ಕೆಟ್ಟೋಗಿದೆ ಇವಾಗಿನ ಚೆನ್ನಾಗಿ ಇದೆ ಅಂತ ನಾವು ಹೇಳ್ಬೋದು. ಬಟ್ ಜನ ತಿಳ್ಕೊಂಬೋರು ಜಾಸ್ತಿ ಇದ್ದಾರೆ, ಅರ್ಥ ಮಾಡ್ಕೊಂಬೋರು ಜಾಸ್ತಿ ಇದ್ದಾರೆ. ಸೊ ಅದರಿಂದ ಈಗ ಬೋಧೆಗಳು ಇವೆಲ್ಲ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಜನಗಳಿಗೆ. ಹಿಂದಿನ ಕಾಲದಲ್ಲಿ ಯಾರೋ ಕೆಲವರು ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಅರ್ಥ ಆಗ್ತಾಯಿತ್ತು, ಬೇರೆಯವ್ರ ಬೋಧನೆ ಸಿಗ್ತಾ ಇಲ್ಲ. ಇವಾಗ ಯಾರು ಬೇಕಾದ್ರೂ ಬೋಧೆ ಸಿಗುತ್ತೆ, ಎಲ್ಲಿ ಬೇಕಾದರೂ ಬೋಧೆ ಸಿಗುತ್ತೆ, ಕೂತಲ್ಲಿ ನಿಂತಲ್ಲಿ ಮಲಗದಲ್ಲಿ ಬೋಧೆ ಸಿಗುತ್ತೆ ಇಂಟರ್ನೆಟ್ ಓಪನ್ ಮಾಡಿಕೊಂಡ್ರೆ. ಸೊ ಅದರಿಂದ ಇವಾಗ ಪ್ರಜ್ಞಾಮಟ್ಟ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅದರಿಂದಲೇ ಇವಾಗ ಮನೋ ಇಚ್ಛೆ ಅಂತಲೇ ವರ್ತಿಸ್ತಾ ಇದ್ರೂ ಕಡಿಮೆ ಆಗಿದೆ, ಯಾಕಂದರೆ ಪ್ರಜ್ಞಾಮಟ್ಟ ಜಾಸ್ತಿ ಆಗ್ತಾಯಿದೆ. ಯೋಗ ಮಾರ್ಗದಲ್ಲಿ ವಿವಿಧ ಹಂತಗಳು ಇರುವ ರೀತಿಯಲ್ಲಿ ನಮ್ಮನ್ನು ದೀಕ್ಷೆಗಳಿಗೆ ಅಣಿ ಮಾಡುವ ಮಹಾತ್ಮರೊಡನೆ ನಮಗಿರುವ ಸಂಬಂಧಗಳು ಇತರ ನಿರ್ದಿಷ್ಟ ಹಂತಗಳಂತಿವೆ. ಇಷ್ಟೇ ಅಲ್ಲದೆ ಇನ್ನೊಂದು ಹೇಳ್ತಾ ಇದ್ದಾರೆ ಇಲ್ಲಿ, ಒಬ್ಬ ದೀಕ್ಷಾದಾತರ ಹೆಸರಿನಲ್ಲಿ ಶ್ವೇತ ಋಷಿ ಸಂಘದ ಭ್ರಾತೃಗಳಿಂದ ದೀಕ್ಷೆಯನ್ನು ದಯಪಾಲಿಸುತ್ತಾರೆ ಹಾಗೂ ಅವರ ಆದೇಶದಂತೆ ಮಾತ್ರ ಮಾಡುತ್ತಾರೆ. ಅದು ಒಂದು ದಿವ್ಯವಾದ ಸಮಾಜಕ್ಕೆ ಸದಸ್ಯರನ್ನಾಗಿ ಮಾಡುವುದು. ಸೊ ಯೋಗ ಮಾರ್ಗ ಅಂದರೆ ದೀಕ್ಷಾ ಮಾರ್ಗ, ದೀಕ್ಷಾ ಮಾರ್ಗ ಅಂದರೆ ಯೋಗ ಪಥ. ಯೋಗ ಪಥಕ್ಕೆ ಬಂದಾಗ ದೀಕ್ಷೆ ಸಿಗೋದು. ಆ ದೀಕ್ಷೆ ಸಿಗೋದು ಹೇಗೆಂದರೆ ಶ್ವೇತಋಷಿ ಸಂಘದ ಭ್ರಾತೃಗಳು ಮಹಾತ್ಮರು, ಅವರಿಗಿಂತ ಪ್ರಭುಗಳಾಗಿರ್ಬೋದು, ಸನತ್ಕುಮಾರ ಪ್ರಭುಗಳಾಗಿರ್ಬೋದು, ಅವರ ಅವರ ಕೆಳಗಿನ ಹಂತದಲ್ಲಿರೋರಾಗಿರ್ಬೋದು, ಸಾಮಾನ್ಯವಾಗಿ ಕೆಳಗಿನ ಹಂತದವರನ್ನೆಲ್ಲ ಕಳಿಸ್ತಾರೆ. ಅವರು ಬಂದು ಈ ಅರ್ಹ ವಿದ್ಯಾರ್ಥಿಯನ್ನು ಗುರುತಿಸಿ ಅವರಿಗೆ ದೀಕ್ಷೆ ಕೊಡ್ತಾರೆ. ಅದು ದೀಕ್ಷಾ ಮಾರ್ಗ. ಬೇರೆ ಯಾವುದೂ ದೀಕ್ಷೆಗಳಲ್ಲ. ಇವನ್ನು ಇಲ್ಲಿ ಹೇಳ್ತಾರೆ, ಗುರುಗಳ ಹತ್ರ ಶಿಷ್ಯತ್ವ ಮಾಡ್ತಾ ಇರ್ತಾನೆ. 3 ಹಂತಗಳಲ್ಲಿರ್ತಾರೆ ಶಿಷ್ಯ. ಉಮೇದುವಾರಿ ಶಿಷ್ಯನಾಗಿರ್ತಾನೆ, ಇಲ್ಲ ಸ್ವೀಕೃತ ಶಿಷ್ಯನಾಗಿರ್ತಾನೆ, ಇಲ್ಲ ಗುರುಪುತ್ರನಾಗಿರ್ತಾನೆ. ಇವು ಕೂಡ ದೀಕ್ಷಾ ಅರ್ಹತೆ ಹಂತಗಳಲ್ಲ. ಅವನ ಹಂತದಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು, ಬಟ್ ಇದು ದೀಕ್ಷೆಗಳಲ್ಲ. ಇದು ಅವರ ಸ್ವಂತಕ್ಕಾಗಿ ಅವರಿಗೂ ಗುರುಗಳಿಗಿರೋ ಸಂಬಂಧ ಅಷ್ಟೇ. ಅದು ಯೂನಿವರ್ಸಲ್ ಆಗಿ ದೀಕ್ಷೆಗೆ ಅನ್ವಯಿಸುವ ಸಂಬಂಧವಲ್ಲ ಅದು ಅಂತ ಇಲ್ಲಿ ಅವರು ಈ ಗ್ರಂಥದಲ್ಲಿ ಬಹಳ ವಿಶದವಾಗಿ ಹೇಳ್ತಾರೆ. ಇಷ್ಟು ಹೇಳಿ ಇಲ್ಲಿಗೆ ನಮಗೆ ದೀಕ್ಷೆ ಅಂದರೆ ಏನು, ಯೋಗ ಪಥ ಅಂದರೆ ಏನು, ಉಮೇದುವಾರಿಕೆ ಶಿಷ್ಯ ಅಂದರೆ ಏನು, ಇದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ಉಮೇದುವಾರಿಕೆ ಅಂದರೆ ದೀಕ್ಷೆಗೆ ಮೊದಲಿನ ಹಂತ. ಉಮೇದುವಾರಿಕೆ ಒಂದು ಹಂತ. ಅಲ್ಲಿ ಬರೋದು ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ, ಅವು ಅಲ್ಲಿ ಬರೋವು. ದೀಕ್ಷೆಗಳಂದರೆ 1ರಿಂದ 4 ಮತ್ತು 5 ಇವೆಲ್ಲ ಸೇರಿ ಒಟ್ಟಿಗೆ ದೀಕ್ಷಾರ್ಹ ಅಂತ ಯೋಗ ಪಥ. ಇದು ಯೋಗ ಪಥದಲ್ಲಿ ಬರೋದು. ನಾವು ಯೋಗ ಪಥ ಸೇರಬೇಕಾದರೆ ಮೊದಲು ಉಮಾದುವಾರಿಕೆಯ ಹಂತವನ್ನು ನಾವು ಜಯಶೀಲರಾಗಿ ಉತ್ತೀರ್ಣರಾಗಬೇಕು. ಅದರಲ್ಲಿ ಗುರುಗಳು ಇರ್ತಾರೆ, ಕೆಲವು ಕಡೆ ಗುರುಗಳು ಇರ್ತಾರೆ, ಗುರುಗಳು ಇಲ್ಲದೇನೂ ಇರ್ಬೋದು. ಸಾಮಾನ್ಯವಾಗಿ ಗುರುಗಳೇ ಬೇಕೇ ಬೇಕಾಗುತ್ತದೆ. ಯಾಕಂದರೆ ಆ ಹಂತಕ್ಕೆ ಮುಟ್ಟಬೇಕಾದರೆ ಬೇಕೇ ಬೇಕಾಗುತ್ತದೆ. ಯಾಕಂದರೆ ಬುದ್ಧಿಮಟ್ಟದ ಪ್ರಜ್ಞೆಯಲ್ಲಿ ನಮಗೆ ಸಿಗೋದು ಯಾವುದು, ಈ ಒಂದು ದೀಕ್ಷಾ ಅರ್ಹತೆ ಸಿಗಬೇಕಾದರೆ ನಮ್ಮ ಪ್ರಜ್ಞೆ ಬುದ್ಧಿಮಟ್ಟಕ್ಕೆ ಹೋಗಬೇಕಾಗುತ್ತೆ. ಈ ದೇಹಾತ್ಮ ಭಾವನೆಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ನಾವು ಜೀವಾತ್ಮ ಮಟ್ಟಕ್ಕೆ ಹೋದಾಗಲೇ ನಮಗೆ ದೀಕ್ಷೆಗೆ ಅರ್ಹರಾಗೋದು. ಅದನ್ನು ಮುಂದೆ ಹೇಳ್ತಾರೆ. ಸೊ ಆದ್ದರಿಂದ ನಾವು ಇದನ್ನು ಕ್ಲಿಯರಾಗಿ ತಿಳ್ಕೊಂಬೋಣ. ದೀಕ್ಷೆಗಳೇ ಬೇರೆ, ಉಮೇದುವಾರಿಕಾ ಅಂತ ಬೇರೆ, ಗುರುಗಳ ಹತ್ತಿರ ಶಿಷ್ಯತ್ವ ಮಾಡೋ ಹಂತಗಳು ಅವೇ ಬೇರೆ. ಇವ್ಯಾವು ಒಂದಕ್ಕೊಂದು ಸಂಬಂಧವಿಲ್ಲ, ಎಲ್ಲ ಡಿಫ್ರೆಂಟ್ ಸ್ಟೇಜಸ್. ಎಲ್ಲಕ್ಕಿಂತ ಉತ್ತಮವಾದದ್ದು ದೀಕ್ಷಾರ್ಹ ಅಂತ. ಇವಾಗ ದೀಕ್ಷೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ. ಇರೋ ಸಮಯದಲ್ಲಿ ಸ್ವಲ್ಪ ದೀಕ್ಷೆಗಳ ಬಗ್ಗೆ ತಿಳ್ಕೊಂಬೋಣ. ಮೊದಲನೆಯ ದೀಕ್ಷೆ ಎಂದರೆ ಶ್ವೇತಋಷಿ ಭ್ರಾತೃ ಬಳಗದ ಸದಸ್ಯರು ಮೊದಲು ಈ ತಯಾರಾಗಿರೋ ಈ ಶಿಷ್ಯನನ್ನು ಸದಸ್ಯನನ್ನಾಗಿ ಮಾಡ್ಕೊತಾರೆ. ಯಾವುದಕ್ಕೆ? ಶ್ವೇತಋಷಿ ಸಂಘದಕ್ಕೆ ಸದಸ್ಯನಾಗಿ ಮಾಡ್ಕೊತಾರೆ. ಅದು ಮೊದಲನೆಯ ದೀಕ್ಷೆ. ಅಲ್ಲಿಗೆ ಹೋಗೋಷ್ಟಕ್ಕೆ ನಾವು ಎಂಥದ್ದು ಮೆಂಬರ್ಸ್ ಆಫ್ ದ ಗ್ರೇಟ್ ವೈಟ್ ಬ್ರದರ್ಹುಡ್, ಅದಕ್ಕೆ ನಾವು ಮೆಂಬರ್ ಆಗ್ತೀವಿ ಆ ಹಂತದಲ್ಲಿ. ಮೊದಲನೇ ದೀಕ್ಷೆಗೆ ಮುಂಚೆ ಅವನು ನಿಜವಾಗಿಯೂ ಯೋಗ ಪಥವನ್ನು ಪ್ರವೇಶವೇ ಇರುವುದಿಲ್ಲ. ಇಷ್ಟೊತ್ತು ಹೇಳ್ಕೊಂಡಲ್ಲ, ಯೋಗ ಪಥನೇ ಪ್ರವೇಶ ಮಾಡಿರಲ್ಲ. ಅವನಿನ ಉಮೇದುವಾರಿಕೆಯಲ್ಲಿರ್ತಾನಷ್ಟೇ. ಯೋಗ ಪಥದ ಗಂಧವೇ ಇಲ್ಲ, ಅವನಿಗೆ ಪ್ರವೇಶನೇ ಮಾಡಿರಲ್ಲ.
ಆದರೆ ಅದಕ್ಕಾಗಿ ತಯಾರಿಯನ್ನು ನಡೆಸಿರುತ್ತಾನೆ. ಇದೆಲ್ಲ ತಯಾರಿನೇ. ಈ ಗ್ರಂಥ ಬೋಧನೆ ಮಾಡೋದೆಲ್ಲ ಫುಲ್ ತಯಾರಿ. ಯೋಗ ಮಾರ್ಗ ಸೇರಬೇಕಾದ್ರೆ ಏನು ಆಗಬೇಕು, ಏನು ಮಾಡಬೇಕನ್ನೋ ತಯಾರಿಗೆ ಈ ಗ್ರಂಥ ಬಂದಿರೋದು. ಇದು ಅದಕ್ಕೆ ಇದು ಬೇಸಿಕ್ ಗ್ರಂಥ, ಪ್ರಮುಖ ಗ್ರಂಥ. ವಿಕಾಸ ಮಾರ್ಗದಲ್ಲಿ ಒಂದು ನಿರ್ದಿಷ್ಟವಾದ ಹಂತವನ್ನು ತಲುಪಿದಾಗ ಮಾತ್ರ ಅದನ್ನು ಪರಿಗಣಿಸಿ ಮೊದಲನೇ ದೀಕ್ಷೆಯನ್ನು ದಯಪಾಲಿಸುತ್ತಾರೆ. ಯಾರಿಗಂದ್ರೆ ದೀಕ್ಷೆ ಕೊಡಲ್ಲ. 1000 ರೂಪಾಯಿ ಕೊಟ್ಟರೆ ದೀಕ್ಷೆ ಕೊಡ್ತೀವಿ, 10,000ಕ್ಕೆ ಒಂದು ದೀಕ್ಷೆ ಅನೌನ್ಸ್ ಮಾಡ್ತಾ ಇರ್ತಾರೆ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಟಿ ವಿನಲ್ಲಿ. ಅವ್ಯಾವ ದೀಕ್ಷೆಗಳಲ್ಲ. ವಿಕಾಸ ಮಾರ್ಗದಲ್ಲಿ ಒಂದು ನಿರ್ದಿಷ್ಟ ಹಂತವನ್ನು ತಲುಪಿರಬೇಕು. ಈ ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಇವೆಲ್ಲವನ್ನು ದಾಟಿ ಮುಂದಕ್ಕೆ ಬಂದಿರಬೇಕು. ಇವೆಲ್ಲವನ್ನು ಸರಿಯಾಗಿ ಅನುಭವಿಸಿ ಅದರಿಂದ ಬಿಟ್ಟು ಈಚೆ ಬಂದಿರಬೇಕು. ಇನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ದೇಹಾತ್ಮ ಭಾವನೆಯನ್ನು ಬಿಟ್ಟು ಜೀವಾತ್ಮನ ಭಾವನೆಯಲ್ಲಿ ನಾವು ಸ್ಥಿರವಾಗಿ ನಿಂತಿರಬೇಕು. ಸ್ಥಿರವಾಗಿ ನಿಂತಾಗ ಅದು ದೀಕ್ಷೆ ಬರೋದು. ಅದು ದೀಕ್ಷಾ ಸ್ಟೇಜ್ ಮಾತ್ರ ಪರಿಗಣಿಸಿ ಮೊದಲನೇ ದೀಕ್ಷೆಯನ್ನು ದಯಪಾಲಿಸುತ್ತಾರೆ. ಪ್ರಮಾಣವಿಲ್ಲದೆ ಬರೀ ಅಭಿಪ್ರಾಯದಿಂದಲ್ಲ. ಬಹಳ ಇಂಪಾರ್ಟೆಂಟ್ ಸಣ್ಣ ಸೆಂಟೆನ್ಸು. ಪ್ರಮಾಣವಿಲ್ಲದೆ ಅಭಿಪ್ರಾಯದಿಂದಲ್ಲ. ಯಾರೋ ಅವ್ರ ಗುರುಗಳು ಇನ್ಫ್ಲೂಯೆನ್ಸ್ ಮಾಡಿದ್ರು ಇವ್ರಿಗೆ ದೀಕ್ಷೆ ಕೊಡಿದ್ರೆ ಕೊಡಲ್ಲ. ಅಭಿಪ್ರಾಯ ಅಲ್ಲ, ಪ್ರಮಾಣ ಇರಬೇಕು. ಇದಕ್ಕೆ ಅರ್ಹನೇ ಇವನು ಅನ್ನೋ ಪ್ರಮಾಣ ಬೇಕು. ಆ ಪ್ರಮಾಣಕ್ಕೆ ಅವರದೇ ಆದ ಒಂದು ಮೆಜರ್ಮೆಂಟ್ ಇದೆ. ಇವೆಲ್ಲ ಇಷ್ಟೊತ್ತು ಹೇಳ್ಕೊಂಡಾಗ ಉಮೇದುವಾರಿಕೆಯಲ್ಲಿ ಯಾವ ಥರ ಇವನು ದುಡಿದಿದ್ದಾನೆ, ಯಾವ ಥರ ನಿಸ್ವಾರ್ಥ ಸೇವೆ ಮಾಡಿದ್ದಾನೆ, ಯಾವ ಥರ ಅವನ ಸ್ಥಿತಿ ಇದೆ ಅಂತೇಳಿ ಅಲ್ಲಿ ಪ್ರಮಾಣ ಸಿಗಬೇಕು. ಆವಾಗ ಅಭಿಪ್ರಾಯಕ್ಕೆ ಬೆಲೆ ಅಷ್ಟೇ. ಬರೀ ಅಭಿಪ್ರಾಯಕ್ಕೆ ಬೆಲೆ ಕೊಡಲ್ಲ. ಅಲ್ಲಿ ಗುರುಗಳು ಹೇಳಿದ್ರು, ಇನ್ನೊಬ್ಬರು ಹೇಳಿದ್ರೆ ಕೊಡಲ್ಲ. ಅವ್ರು ಯಾವುದೋ ಒಬ್ಬ ದೊಡ್ಡ ಗುರುಗಳ ಹತ್ರ ಶಿಷ್ಯನಾಗಿರ್ಬೋದು. ಇವನ್ನ ಆ ಥರ ಗುರುಗಳು ಅವ್ರಿಗೆ ರೆಕಮೆಂಡು ಮಾಡಲ್ಲ. ಆ ಗುರುಗಳು ಅಷ್ಟು ಒಂದು ಉನ್ನತ ಮಾಡೋದಿಲ್ಲ ಅಂತ ಅವ್ರಿಗೆ ರೆಕಮೆಂಡು ಮಾಡಲ್ಲ. ಇವನ್ ಬೈ ಚಾನ್ಸ್ ರೆಕಮೆಂಡ್ ಮಾಡೋದು ಕೂಡ ನಡೆಯಲ್ಲ ಅಂತ. ಈ ಹಂತವೇ ದೇಹಾತ್ಮವು ಜೀವಾತ್ಮನಲ್ಲಿ ಐಕ್ಯವಾಗುವ ಹಂತ. ಯಾವಂತ? ಮೊದಲನೆಯ ದೀಕ್ಷೆಯ ಹಂತ ಈ ದೇಹಾತ್ಮ ಭಾವವನ್ನು ಬಿಟ್ಟು ಜೀವಾತ್ಮನಲ್ಲಿ ಐಕ್ಯವಾಗುವ ಹಂತದಲ್ಲಿ ನಮಗೆ ಮೊದಲನೆಯ ದೀಕ್ಷೆ ಪ್ರಾಪ್ತವಾಗುತ್ತದೆ. ಯಾರಿಂದ? ಶ್ವೇತ ಋಷಿ ಭಾತೃ ಸಂಘದ ಅವರ ಶಿಷ್ಯರಿಂದ ನಮಗೆ ಇಲ್ಲ, ಅವರಿಂದನೂ ನಮಗೆ ಅದು ಪ್ರಾಪ್ತವಾಗುತ್ತದೆ. ಮೊದಲೇ ದೀಕ್ಷೆಯನ್ನು ಪಡೆಯಲು ಉದ್ದೇಶಿಸುವವನು ಈ ಗ್ರಂಥದಲ್ಲಿ ವಿವರಿಸಿರುವಂತೆ ಅವನ ದೇಹಾತ್ಮವು ಜೀವಾತ್ಮನ ಅಭಿವ್ಯಕ್ತಕ್ಕಾಗಿ ಮಾತ್ರ ಉಪಯೋಗಿಸುವುದನ್ನು ರೂಢಿಸಿಕೊಳ್ಳಬೇಕು. ಜೀವಾತ್ಮನ ಇಚ್ಛೆಗೆ ವಿರುದ್ಧವಾಗಿ ದೇಹಾತ್ಮ ಅವರದೇ ಆದ ಆಶಯಗಳನ್ನು ಹೊಂದಿ ಮುಂದುವರಲು ಸಾಧ್ಯವಾಗುವುದಿಲ್ಲ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಯಾರು ಮೊದಲನೇ ದೀಕ್ಷೆ ಪಡೆಯಬೇಕು ಅಂತ ಹೇಳ್ತಾ ಇದ್ದಾರೋ ಅವರು ದೇಹಾತ್ಮದ ಅಲ್ಲಿ ನಮ್ಮ ಮನಸ್ಸು, ದೇಹದಲ್ಲಿರೋ ಮನಸ್ಸು ಹೇಳ್ತೀನಿ ಕೇಳಿದ್ರೆ ಆಗಲ್ಲ. ಜೀವಾತ್ಮನ ಏನು ಹೇಳ್ತಾನೋ ಅದೇ ಅಲ್ಲಿ ನಿರ್ಣಯ. ಜೀವಾತ್ಮ ಹೇಳ್ದಂಗೆ ನಡ್ಕೋಬೇಕು. ಜೀವಾತ್ಮನ ನಿರ್ಣಯದಂತೆ ಇವು ನಡ್ಕೊಂಡ್ರೆ ಅವನು ದೀಕ್ಷೆಗೆ ಅರ್ಹ. ಇಲ್ಲ ಜೀವಾತ್ಮನ ಬಿಟ್ಟು ಇವನೇ ನನಗೇ ಬುದ್ಧಿ ಇದೆ ನಾನೇ ಮಾಡ್ತೀನಿ ಅಂತ ಹೋದರೆ ಅವನಿನ್ನ ಅರ್ಹನಲ್ಲ. ಇವನ ಸ್ವಂತಿಕೆ ಏನೂ ಇಲ್ಲ. ಇನ್ನು ಮುಂದೆ ಹೇಳ್ತಾರೆ, ಅದು ಎಷ್ಟು ಇದು ಅನಿಸ್ಬಿಡ್ತದೆ. ನಾವು ಏನು ಇಷ್ಟು ಕೃಷ್ಣ ಅನಿಸುತ್ತೆ, ಒಂದು ಸ್ಮಾಲ್ ಸೆಂಟೆನ್ಸ್ ಅದು ಮುಂದೆ ಬರುತ್ತೆ. ಅದು ನೋಡಿದ್ರೆ ಇಷ್ಟು ಯೂಲೆಸ್ಫುಲ್ ನಾವು ಈ ಭೂಮಿ ಮೇಲೆ ಅನಿಸ್ಬಿಡುತ್ತೆ. ಹಂಗೆ ಜೀವಾತ್ಮನ ಮೇಲೆ ಜೀವಾತ್ಮನ ಹೇಳ್ದಂಗೆ ನಾವು ಕೇಳಬೇಕು ಅಷ್ಟೇ ಹೊರತು ಆವಾಗ ಅಂಥವರಿಗೆ ಅದನ್ನು ರೂಢಿಸ್ಕೋಬೇಕು. ನಾನು ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ, ಜೀವಾತ್ಮನ ನಮಗೆ ಆ ಸ್ಪೃಹೆ ಮಾಡಬೇಕು, ನಮ್ಮ ಪ್ರಜ್ಞೆಗೆ ಬರಬೇಕು. ಅದನ್ನು ನಾವು ಕ್ಯಾಚ್ ಮಾಡೋ ಶಕ್ತಿನೂ ನಾವು ಬರಬೇಕು. ಜೀವಾತ್ಮ ಏನು ಬೋಧನೆ ಮಾಡ್ತಾ ಇದ್ದಾನೆ ಅದನ್ನು ತಿಳ್ಕೊಂಬೋ ಶಕ್ತಿನೂ ನಾವು ಸಂಪಾದನೆ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ವೇಸ್ಟು. ಆ ಸಂಪಾದನೆ ಇಲ್ಲ ಅಂದರೆ, ಆ ಶಕ್ತಿನೂ ನಮಗಿಲ್ಲ ಅಂದರೆ ಜೀವಾತ್ಮ ಬೋಧನೆ ಮಾಡೋಕ್ಕೂ ಬರಲ್ಲ. ಇವನಿಗೆ ಏನು ವೇಸ್ಟ್ ಇದು ಮಾಡೋದು ಅಂತ. ಸೊ ಆ ಮಟ್ಟಕ್ಕೆ ನಾವು ಬೆಳೆದಾಗ ನಮಗೆ ಮೊದಲನೇ ದೀಕ್ಷೆ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಆಗುವ ಬದಲಾವಣೆಗಳನ್ನು ಯೋಗಿ ಲಡ್ಬಿಟರ್ ಅವರು ಬರೆದಿರುವ ಮ್ಯಾನ್ ವಿಸಿಬಲ್ ಆ್ಯಂಡ್ ಇನ್ವಿಸಿಬಲ್, ದೃಶ್ಯಾದೃಶ್ಯ ಮನುಷ್ಯನ ಗ್ರಂಥದಲ್ಲಿ ಯೋಗಿ ಲಡ್ಬಿಟರು ಭಾಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ನಿಮ್ಮಲ್ಲಿ ಸಾಮಾನ್ಯವಾಗಿ ಸುಮಾರು ಜನ ಓದಿರ್ತಿರೋದು, ಅದು ಒಳ್ಳೆಯ ಗ್ರಂಥವೇ. ಅದರಲ್ಲಿ ಒಂದು ತುಣುಕನ್ನು ಮಾತ್ರ ತಗೊಂಡು ಸ್ವಲ್ಪ ಹೇಳೋಣ. ಇದರಲ್ಲಿ ವಿಕಾಸ ಹೊಂದಿದ ಮಾನವನ ಮತ್ತು ವಿಕಾಸ ಹೊಂದಿದ ಮಾನವನ ವ್ಯತ್ಯಾಸಗಳು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಕೆಲವು ವ್ಯತ್ಯಾಸಗಳನ್ನು ಮಾತ್ರ ತಿಳಿಯೋಣ. ವಿಕಾಸ ಹೊಂದಿದ ಅಂದರೆ ದೀಕ್ಷೆ ಪಡೆಯೋಕ್ಕೆ ಅರ್ಹನಾದವನು ಯಾವ ಮಟ್ಟದಲ್ಲಿರುತ್ತೆ, ಅವನ ಮನಸ್ಸು, ಅವನ ಪ್ರಜ್ಞೆ, ಇಲ್ಲ ಇದು ತಯಾರಾಗದೇ ಹೆಂಗಿರುತ್ತೆ ಅನ್ನೋದನ್ನು ಸ್ವಲ್ಪ ಕೆಲವು ಉದಾಹರಣೆಗಳಲ್ಲಿ ನಮಗೆ ಹೇಳೋಕ್ಕೆ ಬಂದಿದ್ದಾರೆ. ವಿಕಾಸವಾದ ಮಾನವನ ಕಾಮದೇಹವು ಕೆಳಮಟ್ಟದ ಭಾವೋದ್ರೇಕಗಳನ್ನು ಸೂಚಿಸುತ್ತದೆ. ಕೆಳಗಿನ ಹಂತದ ಭಾವೋದ್ರೇಕಗಳಿಂದ ಆಸೆಗಳು, ಭಾವನೆಗಳು ಇವೆಲ್ಲ ಕೆಳಗಿನ ಮಟ್ಟದ
ಭಾವನೆಗಳಿಂದ ನಮ್ಮನ್ನು ಕಾಡಿಸ್ತಾ ಇರ್ತವು. ಅವುಗಳಲ್ಲಿ ಭಾವನೆಗಳ ಬಗ್ಗೆ ಇನ್ನೂ ಹಿಡಿತವು ಉಂಟಾಗಿರೋದಿಲ್ಲ. ಅವ್ರಿಗೆ ಹಿಡಿತಾ ಇರಲ್ಲ, ಯಾವ ಮನಸ್ಸಿನ ಮೇಲೆ ಅವ್ರಿಗೆ ಹಿಡಿತಾ ಇಲ್ಲ, ಭಾವನೆಗಳ ಮೇಲೆ ಅವ್ರಿಗೆ ಹಿಡಿತಾ ಇರಲ್ಲ. ಅದು ಅಸ್ತವ್ಯಸ್ತವಾಗಿರುತ್ತೆ. ಯಾವ ಮಾತು ಇವಾಗ ಒಂದು ಹೇಳ್ತೇನೆ, ಇನ್ನೊಂದು ಸೆಕೆಂಡಿಗೆ ಇನ್ನೊಂದು ಹೇಳ್ತೇನೆ. ಅವನ ಮಾತು ಮೇಲೆ ಅವನಿಗೆ ಹಿಡಿತಾ ಇರಲ್ಲ, ಹಂಗಿರುತ್ತೆ. ಅವನ ಕಾರಣ ಶರೀರ ಅಂದರೆ ಮೇಲ್ಮನೋದೇಹ ಹಾಗೂ ಕೆಳಮನೋದೇಹಗಳ ನಡುವೆ ಪರಸ್ಪರ ಸಂಬಂಧವೇ ಗೋಚರವಾಗುವುದಿಲ್ಲ. ಈ ಕೆಳಮನೋದೇಹ ಮತ್ತು ಮೇಲಿನ ಮನೋದೇಹ ಸರಿಯಾದ ಸಂಬಂಧನೇ, ಬ್ರಿಡ್ಜೇ ಇರಲ್ಲ. ಅದಕ್ಕೂ ಇದು ಬ್ರಿಡ್ಜೇ ಇಲ್ಲ, ಬ್ರಿಡ್ಜೇ ಕಟ್ಟಾಗೋಗಿರುತ್ತೆ. ಅಲ್ಲಿ ಏನು ಬ್ರಿಡ್ಜೇ ಕಟ್ಟಿರಲ್ಲ, ಆ ಥರ ಇರುತ್ತೆ. ಕಾಮದೇಹಕ್ಕೂ ಕೆಳ ಮನೋದೇಹಕ್ಕೂ ಕೂಡ ಅಷ್ಟಕ್ಕಷ್ಟೇ. ಅದೇನು ಕಾಮದೇಹನೇ ಅದ್ರ ಪಾಡಿಗೆ ನಡುವೆ ವರ್ಕ್ ಮಾಡ್ತಾ ಇರುತ್ತೆ. ಈ ಇದು ಸ್ಥೂಲ ದೇಹ ಇದ್ರ ಪಾಡಿಗೆ ವರ್ಕ್ ಮಾಡ್ತಾ ಇರುತ್ತೆ. ಮನೋದೇಹ ಅದ್ರ ಪಾಡಿಗೆ ವರ್ಕ್ ಮಾಡಿ ಎಲ್ಲ ಯಾವುದಕ್ಕೆ ಹೆಂಗೆ ಬಂದರೆ ಹಂಗೆ ಕೆಲಸ ಮಾಡ್ತಾ ಇರುತ್ತೆ. ಆ ಸ್ಥಿತಿನಲ್ಲಿರುತ್ತೆ. ವಿಕಾಸವಾಗದೇ ಇರೋ ಒಂದು ಸ್ಥಿತಿ. ವಿಕಾಸ ಮಾರ್ಗದ ಮಾನವನ ಕಾಮದೇಹದಲ್ಲಿ ಎಲ್ಲ ರೀತಿಯ ರಸಭಾವಗಳು ಹಾಗೂ ಭಾವೋದ್ರೇಕಗಳು, ಆಲ್ ಎಮೋಷನ್ಸ್ ಆ್ಯಂಡ್ ಪ್ಯಾಷನ್ಸ್ ಇರುತ್ತೆ. ಎಲ್ಲ ರೀತಿಯ ಕೆಳಮಟ್ಟದ ಪ್ಯಾಷನ್ಸ್ ಆ್ಯಂಡ್ ಎಮೋಷನ್ಸ್ ಇರುತ್ತೆ. ಕೆಳ ಮನಸ್ಸಿನೊಂದಿಗೆ ಇದರ ಕಾರ್ಯವು ಸಂಬಂಧವೇ ಇರುವುದಿಲ್ಲ. ಏಕೆಂದರೆ ಅವನು ಅವುಗಳ ಬಗ್ಗೆ ಯೋಚನೆಯೇ ಮಾಡಿರುವುದಿಲ್ಲ. ಎಲ್ಲ ಇಂಡಿಪೆಂಡೆಂಟೇ. ಅಲ್ಲಿ ಸ್ಥೂಲ ದೇಹ ನಾನೇ ಇಂಡಿಪೆಂಡೆಂಟ್ ಇರುತ್ತೆ, ಕಾಮದೇಹ ನಾನೇ ಇಂಡಿಪೆಂಡೆಂಟ್, ಕೆಳಗಿನ ಮನಸ್ಸು ನಾನೇ ಇಂಡಿಪೆಂಡೆಂಟ್. ಯಾರಿಗೂ ಸಂಬಂಧ ಇಲ್ಲ. ನಾವು ನೋಡ್ತಾ ಇರ್ತೀವಲ್ಲ, ಕೆಲವರು ಸಾಮಾನ್ಯವಾಗಿ ಜನಗಳಲ್ಲೇ ನಾನು ಸ್ವತಂತ್ರ, ಏನು ಅವ್ನಿಗೇನು ಕೇರ್ ಮಾಡೋದು, ಮನೆಯವ್ರಿಗೇನು ಕೇರ್ ಮಾಡೋದು, ಅಪ್ಪ ಅಮ್ಮನಿಗೆ ಈ ಥರ ಇರ್ತೀವಲ್ಲ, ಹಂಗಿರುತ್ತೆ. ಇವು ನಮ್ಮಲ್ಲೇ ಅಲ್ಲೆಲ್ಲ ಹುಡುಕಬೇಕಲ್ಲ. ನಮ್ಮಲ್ಲೇ ನಮ್ಮ ಕಾಮದೇಹ ಒಂದು ಕಡೆ ಕೆಲಸ ಮಾಡುತ್ತೆ, ನಮ್ಮ ಕೆಳಗಿನ ಮನೋದೇಹ ಒಂದು ಕಡೆ ಕೆಲಸ ಮಾಡುತ್ತೆ, ಈ ಸ್ಥೂಲ ದೇಹ ಒಂದು ಕಡೆ ಕೆಲಸ ಮಾಡುತ್ತೆ. ಯಾವುದಕ್ಕೂ ಸಂಬಂಧವೇ ಇಲ್ಲ. ಅದು ಇಷ್ಟೇ ಬಂದು ಕೆಲಸ ಮಾಡ್ತಾ ಇರುತ್ತೆ. ಆ ಲೆವೆಲಲ್ಲಿ ಇರುತ್ತೆ ವಿಕಾಸವಾಗದೇ ಇರೋದು. ಆದರೆ ವಿಕಾಸ ಹೊಂದಿದ ಮಾನವನಲ್ಲಿ ಎಲ್ಲ ದೇಹಗಳು ಪರಸ್ಪರ ಒತ್ತಾದ ಸಂಬಂಧವನ್ನು ಹೊಂದಿರುತ್ತವೆ. ಕಾರಣ ಶರೀರವು ಖಾಲಿಯಾಗಿದೆ, ತುಂಬಿಕೊಂಡಿರುತ್ತದೆ. ಅಲ್ಲಿ ವಿಕಾಸ ಹೊಂದೇ ಇರುವ ಮನುಷ್ಯನಲ್ಲಿ ಈ ಕಾರಣ ಶರೀರ ಬರೀ ಖಾಲಿ ಇರುತ್ತಂತೆ, ಏನಿಲ್ಲ, ಬರೀ ಖಾಲಿ ಜಾಗ ಅಷ್ಟೇ. ಅದೇ ವಿಕಾಸ ಹೊಂದಿರುವ ಒಂದು ಮನುಷ್ಯನಲ್ಲಿ ಆ ಕಾರಣ ಶರೀರ ಎಲ್ಲ ತುಂಬಿಕೊಂಡಿರುತ್ತೆ. ವಿಕಾಸ ಹೊಂದದ ಮಾನವನ ದೇಹಾತ್ಮ ಸಾಮಾನ್ಯವಾಗಿ ಜೀವಾತ್ಮ ಅನುಮೋದಿಸಿದ ಹಲವಾರು ರೀತಿಯ ರಸಭಾವಗಳನ್ನು ಹಾಗೂ ಭಾವೋದ್ರೇಕಗಳನ್ನು ವ್ಯಕ್ತಪಡಿಸುತ್ತಾ ಇರುತ್ತದೆ. ನಾವು ಆವಾಗಲೇ ಹೇಳ್ಕೊಂಡ್ವಿ, ಜೀವಾತ್ಮ ಏನು ಅನುಮೋದನೆ ಮಾಡ್ತಾನೆ, ಜೀವಾತ್ಮ ಏನು ನಿರ್ಣಯ ಮಾಡ್ತಾನೆ, ಅದನ್ನು ಮಾತ್ರ ದೇಹಾತ್ಮ ಮಾಡಬೇಕು. ಅದು ವಿಕಾಸ ಹೊಂದಿದ ಜೀವಿಯ ಲಕ್ಷಣ. ಈ ವಿಕಾಸ ಹೊಂದಿರೋವನು ಯಾವುದೂ ಮಾಡಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ತಾ ಇರೋದು ಇವನ ಲಕ್ಷಣ. ಯಾರು ವಿಕಾಸ ಹೊಂದಿದೆ ಇರೋವನ ಲಕ್ಷಣ ಹಂಗಿರುತ್ತೆ. ರಸಭಾವನೆಗಳಾಗಲಿ, ಭಾವನೆಗಳು ಯಾವೇ ಆಗಲಿ, ಇಲ್ಲಿ ದೇಹಾತ್ಮದಲ್ಲಿ ಏನು ಉಂಟಾಗುತ್ತೋ ಅದರ ಪ್ರಕಾರವಾಗಿ ಮಾಡ್ತಾನೆ. ದೇಹದಲ್ಲಿ ಏನು ಉಂಟಾಗುತ್ತೆ, ಎಲ್ಲ ಷಟ್ ಸಂಪತ್ತುಗಳು, ಎಲ್ಲ ಅರಿಷಟ್ ವರ್ಗಗಳಿಂದ ಬರುವು ಕಾಮ, ಕ್ರೋಧ, ಮೋದ, ಮಹ, ಮಾತ್ಸರ್ಯ ಇವುಗಳೆಲ್ಲ ಉಂಟಾಗುತ್ತೆ ಅಷ್ಟೇ. ಇಲ್ಲಿ ಕಾಮದೇಹದಲ್ಲಿ ಇಲ್ಲಿರೋ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಂತೆ ಏನು ಬೇಕೋ ಅವು ಮಾತ್ರ ಉಂಟಾಗುತ್ತೆ. ಅದೇ ಉನ್ನತ ಮಟ್ಟದ ಜೀವಾತ್ಮನ ಮಟ್ಟದಲ್ಲಿ ಆಗುವ ಒಂದು ಸಂಬಂಧಗಳಿಗೆ ಹೆಂಗಿರುತ್ತೆ ಅಂದರೆ, ಅಲ್ಲಿರೋ ಬರೋ ರಸಭಾವಗಳು ಹೆಂಗಿರುತ್ತದೆ ತದ್ವಿರುದ್ಧವಾಗಿ ಅಲ್ಲಿ ಪ್ರೇಮ, ಅನುರಾಗ, ಒಳ್ಳೆಯ ಯೋಚನೆಗಳು, ಭಕ್ತಿ, ಕರುಣೆ, ಸೇವೆ ಮಾಡಬೇಕೆಂಬ ಆಸೆ, ಈ ಥರ ಭಾವನೆಗಳಿಂದ ಅಲ್ಲಿ ರಸಭಾವನೆಗಳಿರುತ್ತೆ. ಈ ಥರ ರಸಭಾವನೆಗಳು, ಆ ರಸಭಾವನೆಗಳಿಗೂ ಕಾಮ, ಕ್ರೋಧ, ಲೋಭ, ಮಹ, ಮಾತ್ಸರ್ಯ ರಸಭಾವನೆಗಳಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಹಾಗಿರುತ್ತೆ. ದೇಹಾತ್ಮದಲ್ಲಿ ನಾವು ನಿಂತುಕೊಂಡು ದೇಹಾತ್ಮ ವಿಕಾಸ ಹೊಂದದೆ, ಜೀವಾತ್ಮನ ಪ್ರಜ್ಞೆಯಲ್ಲಿ ಇರದೆ, ಜೀವಾತ್ಮನಂತೆ ನಾವು ನಡ್ಕೊಳ್ಳದೇ ಇದ್ದರೆ ನಮ್ಮ ಜೀವನ ಹಿಂಗಿರುತ್ತೆ. ನಮಗೆ ಬಹಳ ಕ್ಲಾರಿಟಿಯಾಗಿ ಗೊತ್ತಾಗ್ತದೆ. ಇಲ್ಲಿ ಓದ್ತಾ ಇದ್ದರೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರುತ್ತೆ, ನಮ್ಮಲ್ಲೇ ಕಾಣಿಸ್ತಾ ಇರುತ್ತೆ. ಹೆಂಗಿಂತ ನಮ್ಮಲ್ಲೇ ನೋಡ್ಕೋಬೋದು. ನಾವು ಬೇರೆ ಎಲ್ಲಿ ಹುಡುಕಬೇಕಾಗಿಲ್ಲ, ನಮ್ಮಲ್ಲೇ ನಾವು ನೋಡ್ಕೋಬೋದು. ನಾವು ಮಾನವನಿಗೆ ಇದರಿಂದ ನಾವು ಮಾನವನಿಗೆ 2 ಅಂತಸ್ತಿದೆ ಅಂತ ಅನ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. ನಾವು ಮಾನವನಿಗೆ 2 ಅಂತಸ್ತುಗಳಿವೆ, ದೇಹಾತ್ಮ ಮತ್ತು ಜೀವಾತ್ಮ ಎಂದು ಊಹಿಸಬಾರದು. ದೇಹಾತ್ಮಕ್ಕೆ ಅದರದೇ ಆದ ಅಸ್ತಿತ್ವವಿಲ್ಲ. ಇದೇ ನನಗೆ ಅಲ್ಲೊಂದು ಸೆಂಟೆನ್ಸ್ ಇದೆ, ಅದು ಓದಿದ್ರೆ ಭಯಂಕರ ಅನಿಸುತ್ತೆ ನನಗೆ ಅಂತ. ದೇಹಾತ್ಮಕ್ಕೆ ಅದರದೇ ಆದ ಅಸ್ತಿತ್ವವಿಲ್ಲ. ಇದಕ್ಕೆ ಏನು ಅಸ್ತಿತ್ವವೇ ಇಲ್ಲ. ಇದನ್ನು ನಾವು ನಾನು ಅಂತ ಹೇಳಿ ಜನ್ಮಾಂತರಗಳಿಂದ ಒದ್ದಾಡ್ತಾ ಇದ್ದೀವಿ. ಇದಕ್ಕೆ ಅಸ್ತಿತ್ವವೇ ಇಲ್ಲ. ಆ ಜೀವಾತ್ಮ ಇದ್ದರೆ ಇದಕ್ಕೆ ಅಸ್ತಿತ್ವ. ಇಂಥದ್ದು ಹಿಡ್ಕೊಂಡು ನಾವು ಏನು ನಾನು ದೊಡ್ಡವನು, ನಾನು ಮಹಾರಾಜ, ನಾನು ಆ ರಾಜ ಈ ರಾಜ ಅಂತ ಹೇಳ್ಕೊಳ್ತಾ ಇದ್ದೀವಿ. ದೇಹಾತ್ಮಕ್ಕೆ ಅದರದೇ ಆದ ಅಸ್ತಿತ್ವವಿಲ್ಲ. ಇದು ನಾವು ಗೋಲ್ಡನ್ ಲೆಟರಲ್ಲಿ ಬರೆದಿಟ್ಕೋಬೇಕು ನಮ್ಮ ತಲೆಯಲ್ಲಿ. ಇದಕ್ಕೆ ಏನು ಅಸ್ತಿತ್ವವೇ ಇಲ್ಲ.
ಉನ್ನತಾತ್ಮವಾದ ಜೀವಾತ್ಮನ ಅದರ ಒಂದು ಚಿಕ್ಕ ಭಾಗವನ್ನು ಕೆಳಗಿನ 3 ದೇಹಗಳೊಳಕ್ಕೆ ಆ ಲೋಕಗಳ ಸ್ಪಂದನೆಗಳನ್ನು ಅನುಭವಿಸಲು ಎಳಿಸುತ್ತದೆ. ಆ ಜೀವಾತ್ಮವು ಅದರ ಆ ಪ್ರಜ್ಞೆಯಿಂದ, ಜೀವಾತ್ಮ ಮಟ್ಟದ ಪ್ರಜ್ಞೆಯಿಂದ ಅದೇ ಬಂದಿಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂಥೇಳಿ ಅದರ ಒಂದು ಭಾಗವನ್ನು ಕೆಳಗಿನ ಲೋಕಗಳಿಗೆ, ಈ 3 ದೇಹಗಳೆಲ್ಲ, ದೇಹದಲ್ಲಿರೋ 3 ದೇಹಗಳಿಗೆ ಕೆಳಗಿನ ಇಳಿದು ಬಂದು ಇಲ್ಲಿ ಕೆಲಸ ಮಾಡಿ, ಯಾಕಂದರೆ ಅದು ಸ್ವಲ್ಪ ಒರಟಾದ ಸ್ವಭಾವಗಳಿಂದ, ಸ್ಪಂದನೆಗಳಿಂದ ಕೂಡಿರುತ್ತೆ. ಆ ಒರಟಾದ ಸ್ಪಂದನೆಗಳಿಗೆ ಬೇಕಾಗಿರುವಂಥ ವಸ್ತುವನ್ನು ತಯಾರು ಮಾಡಿ ಕೆಳಗಿನ ಲೋಕಗಳಿಗೆ ಕಳಿಸುತ್ತೆ ಜೀವಾತ್ಮ. ಅದು ಇಲ್ಲಿ ಸರಿಯಾಗಿ ಸ್ಪಂದನೆ ಮಾಡುತ್ತೆ. ಸ್ಪಂದನೆ ಮಾಡ್ತಾ ಏನಾಗುತ್ತೆ ಅಂದರೆ ಆ ಕಳಿಸಿದವನ್ನೇ ಮರೆತು ಬಿಡುತ್ತೆ. ಆ ಜೀವಾತ್ಮನೇ ಮರೆತುಬಿಟ್ಟು ನಾನೇ ಸರ್ವಸ್ವತಂತ್ರ ಅಂತ ಇಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನನಗೆ ಯಾರು ಹೇಳೋರು, ನಾನೇ ಸರ್ವಸ್ವತಂತ್ರ ಅಂತ. ಹೀಗೆ ನಾವೆಲ್ಲ ಮಾಡ್ತಿರೋದು ಅದೇ ಕೆಲಸನೇ. ಹೀಗೆ ಮಾಡಿ ಹಲವಾರು ಜನ್ಮಗಳು ಕಳೆದು ಬಿಡ್ತಾನೆ ಮನುಷ್ಯ ಈ ಲೋಕದಲ್ಲಿ. ಈ ದೇಹಾತ್ಮನ ಭಾವನೆಯಲ್ಲಿ, ದೇಹಾತ್ಮನಲ್ಲೇ ಹಲವಾರು ಜನ್ಮಗಳನ್ನು ಕಡಿದು ಹಲವಾರು ಜನ್ಮಗಳು ಆಗೋಷ್ಟಿಗೆ ಮತ್ತು ಯಾಕಂದರೆ ಅವನ್ನೆಲ್ಲ ಮಾನಿಟ್ರ್ ಮಾಡ್ತಾ ಇರ್ತಾನಲ್ಲಿ. ಅಯ್ಯೋ, ನಾನು ಮಕ್ಕಳು ಕಳಿಸಿದೆ ಅಲ್ಲಿ, ಅವು ಕೆಟ್ಟೋಗಿ ಕೆರ ಹಿಡಿದು ಬಿಟ್ರಲ್ಲಪ್ಪ, ಹಿಂಗೆ ಒದ್ದಾಡ್ತಾರಲ್ಲ ಅಂತ ಅವ್ನು ಜೀವಾತ್ಮ ನೋಡ್ತಾ ಇರ್ತಾನಲ್ಲಿ. ನಾವು ಮತ್ತೆ ಸಾಯ್ತೀವಿ, ಮತ್ತೆ ಹೋಗ್ತೀವಿ, ಏನೋ ಒಂದು ಹಣ್ಣುಗಳು ನಾವು ಸಂಪಾದನೆ ಮಾಡೋ ಹಣ್ಣುಗಳು ತಗೊಂಡೋಗಲ್ಲಿ ಶೇಖರಣೆ ಮಾಡ್ತೀವಿ. ಅವ್ನು ನೋಡಿ ಅವ್ನು ಬೇಸರ ಮಾಡ್ಕೊಂಡು, ಏನು ಇಂಥ ಅಧ್ವಾನ ಕೆಲಸ ಮಾಡ್ಕೊಂಬಂದಿದ್ದಾನೆ, ಮತ್ತು ಅವನಿಗೆ ಕರುಣೆ ಮತ್ತೆ ಕಳಿಸ್ತಾನೆ ನಮಗೆ. ಹೀಗೆ ಜನ್ಮಗಳು ಪುನರ್ಜನ್ಮಗಳು, ಮರಣ ಪುನರ್ಜನ್ಮ ಬಂದು ಒಂದು ಹಲವಾರು ಜನ್ಮಗಳನ್ನು ಒಂದು ಕಾಲಕ್ಕೆ, ಯಾಕಂದರೆ ಅವನ ಅಂಶ ಇದೆಯಲ್ಲ ನಮ್ಮಲ್ಲಿ, ಒಂದು ಸಲ ನಮಗೆ ಪ್ರಜ್ಞೆ ಬರುತ್ತೆ, ಓಹೋ ನಾನು ಭಾರಿ ತಪ್ಪು ಮಾಡ್ತಾಯಿದ್ದೀನಿ, ಈ ಜೀವಾತ್ಮನ ಮಾತು ಕೇಳಿದೆ, ನಾನೇ ಯಜಮಾನ ಅಂಥೇಳಿ, ನಾನೇ ಇದಕ್ಕೆ ಯಜಮಾನ, ನನಗೆ ಯಾರೂ ಯಜಮಾನಿಲ್ಲ ಅಂಥೇಳಿ ನಾನು ಹಾಳೋಗ್ತಾ ಇದ್ದೀನಪ್ಪ. ಇನ್ನಾದರೂ ನಾನು ಬುದ್ಧಿ ತಗೊಂಡು, ಅವನೊಬ್ಬ ಇದ್ದಾನೆ ನಮ್ಮಪ್ಪ, ನಮ್ಮ ಯಜಮಾನ, ಅವನ ಮಾತು ಕೇಳೋಣ ಅಂತೇಳಿ ಇವನ ಮಾತು ಕೇಳೋದು ಬಿಟ್ಟು ಅವನ ಮಾತು ಕೇಳೋಕ್ಕೆ ಅವು ಶುರು ಹಚ್ಕೊತಾನೆ. ಅಲ್ಲಿಂದ ನಮಗೆ ಸಂಸರಣೆ, ವಿಸ್ತರಣೆ, ವಿಕಾಸ ಶುರುವಾಗುತ್ತೆ. ಅದಕ್ಕೆ ಅನೇಕ ಅನುಭವಗಳಾಗಿರುತ್ತೆ ಅವನಿಗೆ. ಆ ಥರ ಪರಿಸ್ಥಿತಿಗಳು ಒದಗಿಸಿರ್ತಾರೆ, ಕರ್ಮದೇವತೆಗಳು ಒದಗಿಸಿರ್ತಾರೆ. ಅವೆಲ್ಲ ಪಡ್ಕೊಂಡ ಮೇಲೆ ಆ ಮಟ್ಟಕ್ಕೆ ಬರ್ತಾರೆ. ಇವೆಲ್ಲ ಆದಮೇಲೆ ಆಗ ಅವನು ಜೀವಾತ್ಮನ ಸ್ವಭಾವಗಳನ್ನು ಮಾತ್ರ ಅನುಮೋದನೆ ಮಾಡ್ತಾನೆ. ಜೀವಾತ್ಮ ಏನು ಆದೇಶ ಮಾಡ್ತಾನೆ ಅಷ್ಟು ಮಾತ್ರ ಅನುಮೋದನೆ ಮಾಡ್ತಾನೆ. ದೇಹಾತ್ಮನ ಸ್ವಭಾವಗಳಿಗೆ ಅವನು ಬೆಲೆನೇ ಕೊಡೋದಿಲ್ಲ. ಹಂಗೆ ಬೆಳೀತಾ ಆ ಸ್ಟೇಜಿಗೆ ಬಂದಮೇಲೆ ಜೀವಾತ್ಮ ಏನು ಹೇಳ್ತಾನೆ ಅದು ಕೇಳ್ತಾನೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಕೇಳೋಕ್ಕೆ ಹೋಗಲ್ಲ. ಆ ಸ್ಥಿತಿಗೆ ಬರ್ತಾನೆ. ಮೊದಲೇ ಅವನು ದೀಕ್ಷೆ ಪಡಿಬೇಕಾದ್ರೆ ಈ ಸ್ಥಿತಿಗೆ ಬರಲೇಬೇಕು. ಅವನು ದೇಹಾತ್ಮನ ಭಾವವನ್ನು ಸಂಪೂರ್ಣವಾಗಿ ತೊರಿಬೇಕು. ಅವನು ಹೇಳಿದಂತೆ ಕೇಳಬಾರ್ದು. ಜೀವಾತ್ಮ ಏನು ಹೇಳ್ತಾನೆ ಅದರಂತೆ ನಡ್ಕೋಬೇಕು. ಆ ಸ್ಥಿತಿಗೆ ಸ್ಥಿರವಾಗಿ ಬಂದಾಗ ಆವಾಗ ಮಹಾತ್ಮ ನೋಡ್ತಾ ಇದೆ, ಯಾವುದೋ ಒಂದು ಜೀವಿ ಬೆಳೀತಾ ಇದೆ, ಈಗ ದೀಕ್ಷೆ ಕೊಟ್ಟು ಇನ್ನು ಸ್ವಲ್ಪ ಉದ್ಧಾರ ಮಾಡೋಣ ಅಂಥೇಳಿ ಆವಾಗ ನಮ್ಮ ಮೇಲೆ ಕಣ್ಣು ಹರಿಸ್ತಾರೆ. ಮೊದಲನೇ ದೀಕ್ಷೆಯನ್ನು ಪ್ರವೇಶಿಸುವ ಯೋಗ್ಯತೆಯನ್ನು ಪಡೆಯುವ ಮುಂಚೆಯೇ ಶಿಷ್ಯನು ಈ ಸ್ಥಿತಿಯನ್ನು ತಲೆಬಿಡಬೇಕು. ಅವನು ಸ್ಥೂಲ, ಕಾಮ ಮತ್ತು ಕೆಳ ಮನೋದೇಹಗಳ ನಿಯಂತ್ರಣವನ್ನು ಸಾಧಿಸಿರಬೇಕು. ಇವೆಲ್ಲವೂ ಜೀವಾತ್ಮನ ಅಧೀನದಲ್ಲಿಟ್ಟು ಸೇವಕನಂತಿರಬೇಕು. ಇವನು ಅವನ ಸೇವಕ ಅಷ್ಟೇ, ಇವನು ಯಜಮಾನ ಅಲ್ಲ. ಇಷ್ಟು ದಿನ ಯಜಮಾನ ಅಂತ ಮೆರೆದ ಹಲವಾರು ಜನ್ಮಗಳಿಂದ ಇವಾಗ ನಾನು ಯಜಮಾನ ಅಲ್ಲಪ್ಪ, ನಾನು ಇದರ ಸೇವಕ, ಜೀವಾತ್ಮನ ಸೇವಕ ಅಂತೇಳಿ ಅವನಲ್ಲಿ ಅವನ ಪಾದಚರಣದಲ್ಲಿ ಅಲ್ಲೇ ಇರಬೇಕಾಗುತ್ತೆ. ಯಾರು ಜೀವಾತ್ಮನ ಪಾದಚರಣದಲ್ಲಿ ನಾವು ಇರಬೇಕಾಗುತ್ತೆ. ಈ ದೀಕ್ಷೆಗಳನ್ನು ಪಡೆದುಕೊಳ್ಳುವವರು ದುಃಖ ದುಮ್ಮಾನಗಳನ್ನು ಭವಬಂಧನಗಳಿಂದ ತಪ್ಪಿಸಿಕೊಳ್ಳಲು ಮಾಡುವುದಲ್ಲ, ಆದರೆ ಬೃಹತ್ ವಿಕಾಸ ಯೋಜನೆ ಭಾಗವಹಿಸಿ ಕಿಂಚಿತ್ತಾದರೂ ಉಪಯುಕ್ತವಾಗಿ ಒಂದು ಮಾಡಬೇಕು. ಇನ್ನೊಂದು ಅಲ್ಲಿ ಕೂಡ ಅಷ್ಟೇ, ನಾವು ದೀಕ್ಷಾರ್ಹರಾಗಬೇಕು, ನಮಗೆಲ್ಲ ದೀಕ್ಷೆ ಪಡಿಬೇಕು ಅನಿಸುತ್ತೆ. ಯಾಕೆ ಅನಿಸ್ಬೇಕು ಅಂದರೆ ನಾವು ಈ ಭವಬಂಧಗಳನ್ನು ಬಿಡಿಸ್ಕೊಂಡು ಈ ಕಷ್ಟಗಳು ಬೇಡಪ್ಪ, ಈ ಜೀವನದಲ್ಲಿರೋ ಲೌಕಿಕವಾದ ಕಷ್ಟಗಳು ಬೇಡ ಅಂತೇಳಿ ಬಿಟ್ಟು ಹೋಗೋದಕ್ಕಲ್ಲ, ನಮ್ಮಿಂದ ಉನ್ನತವಾದ ಕೆಲಸಗಳಾಗಲಿ ಅಂತ ಹೋಗ್ಬೇಕಂತೆ. ನಾವು ಈ ಕಷ್ಟಗಳು ತಪ್ಪಿಸ್ಕೊಂಡು ಹೋಗೋಣ ಅಂತ ತಪ್ಪಿಸ್ಕೊಂಡು ಹೋಗ್ತೀವಿ ಅಂದರೆ ಅದು ಒಳ್ಳೆಯ ಪ್ರಯತ್ನವಲ್ಲ. ನಾವು ನಿಜವಾಗಲೂ ನಾವು ಈ ಲೌಕಿಕವಾಗಿರೋ ಈ ಪ್ರಪಂಚದಲ್ಲಿ ನಾವು ಏನೇನು ಅನುಭವಿಸ್ತೀವಿ, ಈ ಥರವೆಲ್ಲ ಬೇರೆಯವರು ಅನುಭವಿಸದೇ ಇರಲಿ, ಅವ್ರಿಗೆ ಸಹಾಯ ಮಾಡೋಣ, ಅವ್ರಿಗೆ ಅನುಕೂಲ ಮಾಡೋಣ ಅಂತ ಭಾವನೆಯಿಂದ ನಾವು ದೀಕ್ಷೆಗಳನ್ನು ಪಡೆದು ನಾವು ನಮ್ಮ ಅನುಭವಗಳನ್ನು ಹಂಚಿಕೊಂಡು ಬೇರೆಯವ್ರನ್ನ ಉದ್ಧಾರ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಮಾನವನ ಜೀವಿತದಲ್ಲಿ ಪರಮ ತಿರುವುಗಳು ಹಲವಾರು ಮುಖ್ಯ ತಿರುವುಗಳು ಇರುತ್ತವೆ. ಇವುಗಳಲ್ಲಿ ಮೊದಲನೇ ತಿರುವು ಅಂದರೆ ವ್ಯಕ್ತೀಕರಣ, ಎರಡನೆಯದು ಪ್ರಾಣಿ ವರ್ಗ ವ್ಯಕ್ತೀಕರಣ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳೋ ಟೈಮ್ ಆಗೋಗುತ್ತೆ. ನಮ್ಮಲ್ಲಿ ಮೂರು ತಿರುವುಗಳು ಬರುತ್ತೆ. ಮೂರು ಮುಖ್ಯವಾಗಿ
ಹಲವಾರು ತಿರುವುಗಳು ಬರ್ತದೆ, ಅಲ್ಲಿ ನಾವು 3 ತಗೊಂಬೋಣ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಇತಿಹಾಸ ವಾಂಗ್ಮಯ ನಮಗೆ ಬಹಳವಾಗಿ ಬೋಧೆ ಮಾಡ್ತಾ ಇದೆ, ನಾವು ಒಂದೇ ಸಲ ಮಾನವರಾಗಿ ಹುಟ್ಟಿದವರಲ್ಲ. ನಾವು ಕೆಳಗಿನ ಭೂತ ಲೋಕಗಳಿಂದ ಬಂದಿರೋರು. ಖನಿಜವಾಗಿದ್ದೀವಿ, ಒಂದು ಕಲ್ಪ 2 ಕಲ್ಪದಲ್ಲಿ ಖನಿಜವಾಗಿದ್ವಿ, ಇನ್ನೊಂದು ಕಲ್ಪದಲ್ಲಿ ಸಸ್ಯವಾದಿ, ಮತ್ತೊಂದು ಕಲ್ಪದಲ್ಲಿ ಪ್ರಾಣಿ ಆಗಿದ್ವಿ, ಮತ್ತು ಇವಾಗ ಮಾನವ ಕುಲಕ್ಕೆ ಬಂದಿದ್ದೀವಿ. ಇದೆಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೇಳಿದ್ರೆ, ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರೋದು ಒಂದು ತಿರುವು. ಯಾಕಂದರೆ ಮನಸ್ಸು ಬರೋದು ಮನುಷ್ಯ ವರ್ಗಕ್ಕೆ ಬಂದ ಮೇಲೇ. ಅಲ್ಲಿ ಸಮೂಹ ಆತ್ಮದಲ್ಲಿದ್ದೀವಿ ನಾವು. ಎಲ್ಲ ಆತ್ಮ, ಸುಮಾರು ಎಲ್ಲ ಪ್ರಾಣಿಗಳು ಸೇರಿ ಒಂದೇ ಆತ್ಮವಿತ್ತು. ಇಲ್ಲಿ ಇಂಡಿವಿಜುವಲೈಸ್ ಆತ್ಮವಾಯಿತು. ಪ್ರತಿಯೊಬ್ಬರಿಗೂ ಸಪ್ರೇಟ್ ಒಂದು ಆತ್ಮ ಸಿಕ್ತು. ಇಲ್ಲಿ ನಮ್ಮ ಕೆಲಸ, ನಮ್ಮ ಕತೆ, ನಮ್ಮ ವ್ಯವಹಾರ ನಾವೇ ಮಾಡ್ಕೋಬೋದು, ಆ ರೀತಿ ಸಿಕ್ತು. ಒಂದು ಮನಸ್ಸು ಕೊಟ್ಟ ದೇವರು. ಇದು ಮೊದಲನೇ ತಿರುವು ಅಂತಾರೆ ಥಿಯಾಸಫಿಯಲ್ಲಿ. ಮೊದಲನೇ ತಿರುವು ಅಲ್ಲಿ ಸಿಕ್ತು. ಎರಡನೇ ಇದು ಇಲ್ಲಿಂದ ಮತ್ತೆ ಉಮೇದುವಾರಿಕೆ ಅಂತ ಮುಗಿಸೋವರೆಗೂ ಅದೇ ತಿರುವೆ. ಉಮೇದುವಾರಿಕೆ ಅಂತ ಮುಗಿಸಿದ ಮೇಲೆ ಎರಡನೇ ತಿರುವು ಶುರುವಾಗುತ್ತೆ, ದೀಕ್ಷೆಗಳಿಗೆ ಬರೋದು. 1ನೇ ದೀಕ್ಷೆಯಿಂದ 4ನೇ ದೀಕ್ಷೆಗೆ ಬರೋವರೆಗೂ ಮಾಡುವ ಅಂತ ಎರಡನೆಯ ತಿರುವು. 1ನೇ ದೀಕ್ಷೆಯಿಂದ 4ನೇ ದೀಕ್ಷೆಗೆ ಬರೋವರೆಗೂ ನಾವು ಅನುಭವಿಸುವ ಪೀರಿಯಡು ಅದು ಎರಡನೆಯ ತಿರುವು. 5ನೇ ದೀಕ್ಷೆ ಮತ್ತು ಅದಕ್ಕೆ ಮೇಲ್ಪಟ್ಟವು ಬರೋದು 3ನೇ ತಿರುವು ಅಂತ. ಹಿಂಗೆ ನಾವು ಒಂದು ತಿರುವು ಮುಗಿಸ್ಕೊಂಡು 2ನೇ ತಿರುವಿನಲ್ಲಿ ಕೂತಿದ್ದೀವಿ. 3ನೇ ತಿರುವಿಗೆ ಹೋಗಬೇಕಾಗಿದೆ. ನಾವೆಲ್ಲೂ 2ನೇ ತಿರುವು ಕೂತಿದ್ದೀವ? ಇಲ್ಲ ಅಲ್ವಾ? ಇಲ್ಲ, ಇನ್ನು 1ನೇ ತಿರುವಿನಲ್ಲೇ ಇದ್ದೀವಿ. ಏನೋ ಸ್ವಲ್ಪ ಅದರಲ್ಲಿ ಸ್ವಲ್ಪ ಹತ್ತಿರಕ್ಕೆ ಬರ್ತಾ ಇದ್ದೀವಿ. 2ನೇ ತಿರುವಿಗೆ ಯಾರಿಗೂ ಧೈರ್ಯ ಇಲ್ಲ 2ನೇ ತಿರುವಿಗೆ ಬಂದಿ ಅಂತ ಹೇಳೋಕ್ಕೆ. ಯಾಕಂದರೆ ಆ ಥರ ಇದೆ ಪರಿಸ್ಥಿತಿ ನಮ್ಮದು. ನಾವು 2ನೇ ತಿರುವಿಗೆ ಇನ್ನೂ ಬಂದಂಗಿಲ್ಲ. ನಾವು ನೋಡಿದ್ರೆ ನಾವು 1ನೇ ತಿರುವಿನಲ್ಲೇ ಇದ್ದೀವಿ. 1ನೇ ತಿರುವಿನಲ್ಲಿ ಸ್ವಲ್ಪ ಇಂಪ್ರೂವ್ ಸ್ಟೇಜಲ್ಲಿದ್ವಿ. ಅದರಲ್ಲೂ ವಿವಿಧ ಹಂತಗಳಿರ್ಬೋದು. ಸ್ವಲ್ಪ ಇಂಪ್ರೂವ್ ಸ್ಟೇಜಲ್ಲಿ ಅಟ್ಲೀಸ್ಟ್ ತಿಳ್ಕೊತಾ ಇದ್ದೀವಿ. ಈ ವಿಷಯಗಳು ತಿಳ್ಕೊಂಬ ಒಂದು ಸ್ಟೇಜಿಗೆ ಬಂದಿದೆ. ಈ 3 ತಿರುವುಗಳು ಈ ಇಡೀ ಪ್ರಕೃತಿಯಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ವಿಶ್ವದಲ್ಲಿ ನಡೀತಾ ಇರೋವು, ನಿರಂತರವಾಗಿ ನಡೀತಾ ಇರೋವು. ಯಾವುದೋ ಒಂದೇ ಸಲ ಯಾವ ಮಹಾತ್ಮರು ಒಂದೇ ಸಲ ಮಹಾತ್ಮರಾದವರಲ್ಲ. ಇವೆಲ್ಲವನ್ನು ದಾಟಿ ಹೋಗಿ ಮಹಾತ್ಮರಾದವರೇ. ಎಲ್ಲ ಮಹಾಪುರುಷರು ಮಹಾತ್ಮರ, ಆ ರೀತಿ ಮಹಾತ್ಮರಾದರೆ ನಾವು ಈ ತಿರುವುಗಳನ್ನು ನಾವು ದಾಟಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಇನ್ನೊಂದು ಸಂಶಯ ಇದಾಗುತ್ತೆ. ಈ ಥರ ನಾವು 1ನೇ ತಿರುವಾಯಿತು, 1ನೇ ತಿರುವಾಗಿ ದೀಕ್ಷೆ ತಗೊಂಡ್ವಿ, 1ನೇ ದೀಕ್ಷೆ ಆಯಿತು, 2ನೇ ದೀಕ್ಷೆ ಆಯಿತು, 3ನೇ ದೀಕ್ಷೆ ಆಯಿತು, 4ನೇ ದೀಕ್ಷೆನೂ ಆಯಿತು. ಅರಹಂತದ ದೀಕ್ಷೆ, ಅದು ಅರಹಂತ ಪದವಿ ಅಂತಾರೆ ಅದಕ್ಕೆ, 4ನೇ ದೀಕ್ಷೆಗೆ. ಅದಾದ ಮೇಲೆ ಅಲ್ಲಿಗೆ 2ನೇ ತಿರುವು ಮುಗೀತು. 3ನೇ ತಿರುವು ಹೋದ್ವಿ, ಅದು ಜೀವನ್ಮುಕ್ತ ಸ್ಥಿತಿ. ಅಂದರೆ ಅಲ್ಲಿ 5ನೇ ದೀಕ್ಷೆಗೆ ಹೋದ ಮೇಲೆ ನಮಗೆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದ್ಬಿಡ್ತೀವಿ. ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದುತ್ತೀವಿ 5ನೇ ದೀಕ್ಷೆ. ಅದೇ ಕೊನೆನಾ? ಆಯ್ತಪ್ಪ, ನನ್ನ ಜನ್ಮ ಮರಣ ಚಕ್ರದಿಂದ ಅದೇ ಕೊನೆನಾ? ಇಲ್ಲ, ಅದು ಕೊನೆಯಲ್ಲ. ಅದಕ್ಕಿಂತ ಮುಂದೆ ಅದ್ಭುತವಾದ ಲೋಕಗಳು, ಅದ್ಭುತವಾದ ವಿಕಾಸ ಯೋಜನೆ ಇದೆ. ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಅದನ್ನ ಇದು ಹೇಳ್ತಾರೆ. ಅದರ ನಂತರವೂ ಇದೇ ರೀತಿ ಇನ್ನೊಂದು ಸ್ಥಿತಿ ಇದೆಯೇ? ಇವೆಲ್ಲ ಆಯಿತು. ಇವೆಲ್ಲ ಸಾಗಿ ಇವಾಗ ನಾವು ಎಲ್ಲಿಗೆ ಬಂದ್ವಿ? ಜೀವನ್ಮುಕ್ತ ಸ್ಥಿತಿಗೆ ಬಂದ್ವಿ. ಜೀವನ್ಮುಕ್ತ 5ನೇ ದೀಕ್ಷೆನೂ ಪಡೆದ್ವಿ. ಇದಾದ ಮೇಲೂ ಸಹ ನಮಗೆ ಇನ್ನೊಂದು ತಿರುವು ಇದೆಯೇ, ಇನ್ನೊಂದು ಸ್ಥಿತಿ ಇದೆಯೇ ಅಂತ ಗೊತ್ತಿಲ್ಲ ಅಂತಾರೆ. ಆದರೆ ನಾವು ಜೀವನ್ಮುಕ್ತರಾದಾಗ ನಮ್ಮ ಮುಂದೆ ಇನ್ನೂ ಒಂದು ಮಹದಾನಂದ ವೈಭವಯುಕ್ತವಾದ ಮುಂದುವರಿಕೆಯ ಒಂದು ದೀರ್ಘ ಮುನ್ನೋಟವು ತೆರೆದುಕೊಳ್ಳುವುದು ನನಗೆ ಅರಿವಾಗ್ತಾಯಿದೆ ಅಂತ ಲಿಟ್ಬಿಟರ್ ಹೇಳ್ತಾರೆ. ಇನ್ನೊಂದು ತಿರುವು, ಇನ್ನೊಂದು ಹಂತ ಇದೆಯೋ ಇಲ್ಲವೋ ಅಂತ ನಾನು ಹೇಳೋಕ್ಕೆ ಸಾಧ್ಯವಿಲ್ಲ. ಬಟ್ ಅದಕ್ಕಿಂತ ಮುಂದೆ ಉತ್ತಮವಾದ ಒಂದು ಸ್ಥಿತಿ ಇದೆ, ಅಷ್ಟು ಮಾತ್ರ ನಮಗೆ ಅರಿವಾಗ್ತಾಯಿದೆ ಅಂತ ಹೇಳ್ತಾರೆ. ನಮ್ಮ ಮುಂದೆ ಚಾಚಿಕೊಂಡಿರುವ ವಿಶಾಲ ವಿಕಾಸ ಯೋಜನೆ ಹಾದಿಯ ಕೊನೆಯು ಯಾವುದು ಎಂಬ ಪ್ರಶ್ನೆಯು ಸಹಜವಾಗಿ ಉದ್ಭವವಾಗುತ್ತದೆ. ಇದಕ್ಕೆ ಕೊನೆಯೊಂದು ಇದೆಯೇ ಅಥವಾ ಇಲ್ಲವೇ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಕೆಲವರು ಅತ್ಯುತ್ತಮ ಪರಮ ಪದವಿಯಲ್ಲಿ ಸುಪ್ರೀಂನಲ್ಲಿ ಲೀನವಾಗುವುದು ಬಗ್ಗೆ ಹೇಳುತ್ತಾರೆ. ನಮ್ಮ ಪ್ರಜ್ಞಾಮಠವು ಎಡೆಬಿಡದೆ ಮುಂದುವರಿಯುತ್ತಾ ಪ್ರಜ್ಞಾಮಠದ ಆಚೆಗೆ ಅದು ಹಂತ ಹಂತವಾಗಿ ವಿಸ್ತಾರವಾಗುತ್ತದೆ. ಪ್ರಜ್ಞಾಮಠ ಆ ಸ್ಥಿತಿಗೆ ಹೋದ ಮೇಲೆ, ಜೀವಾತ್ಮನು ಹೋಗಿ ಪುರುಷಾತ್ಮನಲ್ಲಿ ಐಕ್ಯವಾದ ಮೇಲೆ, ಲೀನವಾದ ಮೇಲೆ, ಅಲ್ಲಿಗೆ ಈ ಇಂಡಿವಿಜುವಲ್ ಆತ್ಮದ ಕೆಲಸ ಮುಗೀತು ಅಂತ ನಾವು ತಿಳ್ಕೊತೀವಿ. ಬಟ್ ಅಲ್ಲಿನೂ ಇಂಡಿವಿಜುವಲ್ ಆತ್ಮ ಅಂತಲ್ಲ, ಇಲ್ಲಿ ಒಂದೇ ಆಗಿದ್ದವು ಅಲ್ಲಿ ಅನೇಕವು ಸೇರಿ ಆಗುತ್ತೆ.
ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ವಿಶಾಲವಾದ ಬ್ರಹ್ಮಾಂಡವೇ ನಮ್ಮದಾಗುತ್ತೆ. ಪುರುಷಾತ್ಮನ ಸ್ಥಿತಿಗೆ ಹೋದ ಮೇಲೆ ಪುರುಷಾತ್ಮನ ಐಕ್ಯವಾದಾಗ ಈ ಬ್ರಹ್ಮಾಂಡ ಬೇರೆ ನಾನು ಬೇರೆ ಅನ್ನೋದು ಪ್ರಜ್ಞೆ ಇರಲ್ಲ, ನಾನೇ ಬೇರೆ ಅನ್ನೋ ಪ್ರಜ್ಞೆ ಇರಲ್ಲ, ಎಲ್ಲದರಲ್ಲೂ ನಾನೇ ಇರ್ತೀನಿ, ಆ ಸ್ಥಿತಿ ಬರುತ್ತೆ. ಬಟ್ ಅದು ಅನುಭವಿಸೇ ನೋಡಬೇಕು, ನಾವು ಗ್ರಂಥಗಳಲ್ಲಿ ಬರೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅದು ಅನುಭವ ವೇದ್ಯವಾಗಿರೋದು, ಅದು ಬರೆಯೋಕ್ಕಾಗದೇ ಇರೋದು. ಬಟ್ ಅದು ಊಗಿಸಿಕೊಂಡು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಅದು ಅನುಭವಿಸೋದವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ ಗೊತ್ತು ಅವರಿಗೆ ಗೊತ್ತು. ನಮ್ಮ ಪ್ರಜ್ಞಾಮಟ್ಟವು ಎಡೆಬಿಡದೆ ಮುಂದುವರಿಯುತ್ತಾ ಪ್ರಜ್ಞಾಮಟ್ಟದ ಆಚೆಗೆ ಅದು ಹಂತ ಹಂತವಾಗಿ ವಿಸ್ತಾರವಾಗುತ್ತದೆ. ಆಗ ನಾವು ಒಂದು ಆತ್ಮವಲ್ಲ, ಇತರ ಎಲ್ಲ ಆತ್ಮಗಳನ್ನು ಒಂದು ಅಂತ ಹೇಳ್ತೀವಿ. ಇಲ್ಲಿ ನಾನು ಬೇರೆ ಆತ್ಮ, ನೀನು ಬೇರೆ ಆತ್ಮ. ಅಲ್ಲಿ ಪುರುಷಾತ್ಮ ಮಟ್ಟಕ್ಕೆ ಹೋದರೆ ನೀನು ನಾನು ಎಲ್ಲ ಒಂದೇ. ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನೋದು, ಒಂದೇ ಬ್ರಹ್ಮವು ಒಂದೇ, ಆತ್ಮ ಒಂದೇ ಅನ್ನೋದು. ಅದೂ ದಾಟಿ ಇನ್ನು ಮುಂದೆ ಹೋದಾಗ, ಅಲ್ಲಿಂದ ಮುಂದೆ ಹೋದಾಗ ದೈವತ್ವವು ಗೊತ್ತಾಗುತ್ತದೆ ಅಂತಾರೆ. ಅಲ್ಲಿಂದ ಆಚೆಗೆ ಹೋದಾಗ, ಪುರುಷಾತ್ಮನ ಮಟ್ಟದಿಂದನೇ ಇನ್ನು ಆಚೆಗೆ ಹೋದಾಗ ಅಲ್ಲಿ ದೈವತ್ವದ ಅರಿವು ಉಂಟಾಗೋದು. ಅಲ್ಲಿ ಈ ಎಲ್ಲ ಯೂನಿವರ್ಸಿಗೂ ಒಬ್ಬರೇ ದೈವ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಇದರಿಂದ ನಾವು ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದೇವೆ ಎಂದು ನಮಗೆ ಅನಿಸುವುದಿಲ್ಲ. ಆಗ ನಾವು ಅಯ್ಯೋ, ನಾವು ಇಂಡಿವಿಜುವಲ್ ಆತ್ಮ ಮೆರ್ಜಾದ ಮೇಲೆ ಪುರುಷಾತ್ಮದಲ್ಲಿ ವ್ಯಕ್ತಿತ್ವ ಹೋಯ್ತಲ್ಲ ಅಂತ ಆ ಅನುಭವ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಇವರು. ಖಡಾಖಂಡಿತವಾಗಿ ನಮ್ಮ ವ್ಯಕ್ತಿತ್ವವು ಬಹಳ ವಿಶಾಲಗೊಂಡು ನಾವು ಇತರರ ವ್ಯಕ್ತಿಗಳನ್ನು ಹಾಗೂ ನಮ್ಮ ವ್ಯಕ್ತಿತ್ವವನ್ನು ಒಳಹೊಕ್ಕಿ ನೋಡುವ ಅನುಭವವು ಸಾಧ್ಯವಾಗುತ್ತದೆ. ಈ ಉನ್ನತವಾದ, ಅದ್ಭುತವಾದ, ಸೂಕ್ಷ್ಮತರವಾದ ಪ್ರಜ್ಞಾ ಹಂತದಲ್ಲಿ ಎಲ್ಲ ಕೆಳಗಿನ ಹಂತದ ಪ್ರಜ್ಞಾಸ್ತ್ರಗಳ ಕ್ಷೇತ್ರಗಳಿಗೂ ಒಟ್ಟಾಗಿ ಸೇರಿ ಏಕತ್ವದ ಪ್ರಜ್ಞೆಯ ಅನುಭವವಾಗುತ್ತದೆ. ನಮ್ಮ ಪ್ರಜ್ಞೆ ಹೀಗೆ ವಿಸ್ತಾರವಾಗುತ್ತಾ ದೈವೀ ಪ್ರಜ್ಞೆ ಆಗುತ್ತದೆ. ಈ ರೀತಿ ನಾವು ದೈವೀ ಪ್ರಜ್ಞೆಯಲ್ಲಿ ಒಂದಾಗ್ತೀವಿ. ಈ ವಿಕಾಸ ಯೋಜನೆ ವೈಶಾಲ್ಯತೆ ಇಷ್ಟಿದೆ. ಇದೆಲ್ಲ ಈ ಗ್ರಂಥದಲ್ಲಿ ಬರಲ್ಲ. ಇದಕ್ಕೆಲ್ಲ ಅನೇಕ ಗ್ರಂಥಗಳಲ್ಲಿ ಮುಖ್ಯವಾಗಿ ಗುರುಗಳು ಮತ್ತು ಯೋಗಬದ್ಧದಲ್ಲಿ ಬರೋ ವಿಷಯಗಳೆಲ್ಲ ಜಾಸ್ತಿನೂ. ಒಟ್ಟು ನಮಗೆ ಈ ಗ್ರಂಥದ ಯಾಕೆ ನಾವು ಈ ಗ್ರಂಥ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಇವೆಲ್ಲ ನಮಗೆ ಒಂದು ಮುನ್ನೋಟ ತೋರಿಸ್ತಾರೆ. ಮುಂದೆ ಹಿಂಗಿದೆ, ಪಕ್ಷಿ ನೋಟ ತೋರಿಸ್ತದೆ. ನೀನು ಎಲ್ಲಿಗೆ ಹೋಗಬೇಕಾಗಿದೆಯಪ್ಪ, ಈ ಥರ ಸ್ಥಿತಿಗೆ ನೀನು ಹೋಗಬೇಕಾಗಿದೆ, ಈ ರೀತಿ ನೀನು ತಲುಪಬೇಕಾದ್ರೆ ಇದು ಇಂಪಾರ್ಟೆಂಟು. ಇದು ಬೇಸ್ ಸರಿಯಾಗಿ ಹಾಕು, ಬುಡ ಸರಿಯಾಗಿಲ್ಲದಿದ್ದರೆ ಮರ ಬೆಳೆಯೋಕ್ಕಾಗಲ್ಲ, ತಳಪಾತಿ ಸರಿಯಾಗಿದ್ದರೆ ನೀನು ಕಟ್ಟೋಕ್ಕಾಗಲ್ಲ, ನೀನು ತಳಪಾತಿ ಸರಿ ಮಾಡ್ಕೋಬೇಕು ಅನ್ನೋದಕ್ಕೆ ಅದರ ತೀವ್ರತೆ ಗೊತ್ತಾಗಲಿ ಅಂತೇಳಿ ಈ ಮಹಾತ್ಮರು ಈ ಥರ ನಮಗೆ ಇಷ್ಟೊಂದು ವಿವರಣೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಗ್ರಂಥದಲ್ಲಿ ಬರೋ ವಿಷಯಗಳೆಲ್ಲ ಇವೆಲ್ಲನೂ, ಬಟ್ ನಮಗೆ ಅದೇ ಕಾರಣಕ್ಕೆ ಇದು ತಿಳಿಸಿ ನಾವು ಇದರಲ್ಲಿ ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ, ನಮ್ಮ ಮೇಧಾಶಕ್ತಿಯು ಸಂಕುಚಿತವಾದುದು. ಅದರ ಉನ್ನತ ಬೆಳವಣಿಗೆಗಳ ಮಟ್ಟವನ್ನು ಮುಟ್ಟುವವರೆಗೂ ನಮಗೆ ಇದರ ಇತಿಮಿತಿಗಳ ಅರಿವು ಆಗುವುದೇ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಇಂಟೆಲೆಕ್ಟು ಕೆಳಗಿನ ಮನಸ್ಸು ಭಾಳ ಸಂಕುಚಿತವಾಗಿದೆ. ಅದಕ್ಕೆ ಅಷ್ಟು ಅದೇ ದೊಡ್ಡದು ಅಂದ್ಕೊಂಡಿದ್ದೀವಿ. ಇವಾಗ ವಿಜ್ಞಾನಿಗಳು ಅದೇ ಮಹಾ ದೊಡ್ಡದು ಅಂದ್ಕೊಂಡಿದ್ದೀವಿ. ಅದು ಏನೂ ಅಲ್ಲ, ಮುಂದಕ್ಕೆ ಹೋದರೆ ಇದು ಏನೂ ಅಲ್ಲ, ಆ ಸ್ಥಿತಿನಲ್ಲಿದ್ದೀವಿ. ಅದು ಭಾಳ ಸಂಕುಚಿತವಾದ್ದು ಅಂತ ಹೇಳ್ತಾರೆ. ಈಗಿನ ನಮ್ಮ ಮೇಧಾಶಕ್ತಿಯು ಅದು ಭವಿಷ್ಯತ್ ಕಾಲದಲ್ಲಿ ಒಂದು ಬೃಹತ್ ಮರವಾಗುವ ಚಿಕ್ಕ ಬೀಜ ಅಂತ ತೋರುತ್ತದೆ. ಈ ಎಕ್ಸಾಂಪಲ್ ಚೆನ್ನಾಗಿ ನಾವು ಇಟ್ಕೊಂಡ್ರೆ ಸಾಕು. ನಾವು ಮಹಾಬುದ್ಧಿವಂತರು ಅಂತ ತಿಳ್ಕೊಂಡ ನಾವು ನಮ್ಮ ಮೇಧಾಶಕ್ತಿ ಎಷ್ಟಿದೆ ಅಂದರೆ, ಒಂದು ದೊಡ್ಡ ಆಲದ ಮರ ನಾವು ಎಕ್ಸಾಂಪಲಾಗಿ ತಗೊಂಬೋಣ. ದೊಡ್ಡ ಆಲದ ಮರ ಬೆಳಿಬೇಕಾಗಿದೆ. ಅದು ಆಲದ ಮರದ ಬೀಜ ಎಷ್ಟಿರುತ್ತೆ? ಬಹಳ ಸಣ್ಣಕ್ಕಿರುತ್ತೆ, ಸಾಸಿವೆ ಕಾಳಿನಷ್ಟು ಕೂಡ ಇರಲ್ಲ, ಇನ್ನೂ ಚಿಕ್ಕದಾಗಿರುತ್ತೆ. ಆ ಥರ ಬೀಜ ಅಷ್ಟೇ ನಾವು. ಇಷ್ಟು ಬೆಳೆದಿರುವ ನಾವು ಆ ಬೀಜ ಅಂತಿದ್ದೀವಿ. ಮುಂದೆ ಅದು ಮೊಳಕೆ ಒಡೆದು ಚಿಕ್ಕ ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೆದು ಸಾವಿರಾರು ವರ್ಷಗಳ ಕಾಲ ಜೀವಿಸುತ್ತಲ್ಲ, ಅಂಥ ಹೆಮ್ಮರವಾಗಿ ಬೆಳೆಯೋದು ಮುಂದೆ ಇದೆ ವಿಕಾಸ ಮಾರ್ಗ. ಅಷ್ಟೊಂದಿದೆ. ಮಹಾಬುದ್ಧಿವಂತರಾಗಿರೋರು ಬಹಳ ಬೀಜದಷ್ಟೇ ನಮಗೆ ಗೊತ್ತಿರೋದು. ಇನ್ನು ಹೆಮ್ಮರವಾಗಿ ಬೆಳೆಯೋದು ತಿಳ್ಕೊಂಬುವಷ್ಟು ಇದೆ ಅಂತ ಆ ಎಕ್ಸಾಂಪಲ್ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಭವಿಷ್ಯತ್ತಿನ ಹಂತಗಳಿಗೆ ಹೋಲಿಸಿದರೆ ಈಗ ಮಾನವ ಶಿಶು ಸ್ವರೂಪದಲ್ಲಿದ್ದಾನೆ. ಅದೇ ಇನ್ನೊಂದು ಎಕ್ಸಾಂಪಲ್ ಮೂಲಕ. ಏಕೆಂದರೆ ಈ ಹಂತದಲ್ಲಿ ಸಾಕಾದಷ್ಟು ವಿಕಾಸವಾಗಿದ್ದರೂ ಅದು ಮುಂದೆ ಇನ್ನೂ ಹೆಚ್ಚಿಗೆ ಬೆಳೆಯಬೇಕಾಗಿದೆ. ಈಗ ಆಗಿಲ್ಲ ಅಂತಲ್ಲ, ಆಗಿದ್ದೀವಿ. ಎಷ್ಟಾಗಿದ್ದರೆ ಬೀಜದಷ್ಟು ಆಗಿದ್ದೀವಿ ಅಷ್ಟೇ. ಇನ್ನು ಹೆಮ್ಮರವಾಗಿ ಬೆಳಿಬೇಕಾಗಿದೆ. ವಿಕಾಸ ಆ ಬೀಜ ಆಗೋದೂ ಕಷ್ಟನೇ. ಯಾಕಂದರೆ ನಾವು ಖನಿಜ ವರ್ಗದಿಂದ ಬಂದಿದ್ದೀವಿ, ಬೀಜವಾಗಾದರೂ ಬಂದಿದ್ದೀವಿ, ಅಲ್ಲೆಲ್ಲ ಸುಪ್ತವಾಗಿ ಇಟ್ಕೊಂಡಿದ್ದೀವಿ, ಅಲ್ಲಿ ಅಷ್ಟಾದರೂ ಬೆಳೆದಿದ್ದೀವಿ. ಮಹಾತ್ಮರ ಮೇಧಾಶಕ್ತಿಗೆ ಹೋಲಿಸಿದರೆ ಅದಿನ್ನೂ ಶೈಶವಾವಸ್ಥೆಯಲ್ಲಿ ಇದೆ.
ಹಾಗಾಗಿ ನಾವು ಇದರ ಪ್ರಾರಂಭ ಮತ್ತು ಕೊನೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ಇದು ಇಷ್ಟೇನಾ, ಪುರುಷಾತ್ಮನಲ್ಲಿ ಹೋದರೆ ಅಲ್ಲಿಂದ ಮುಂದೆ ಇದೆನಾ, ಬೇರೆ ಲೋಕ ಇದೆಯಾ, ಇನ್ನೂ ಬೇರೆ ಲೋಕ ಇದೆ, ಅದು ತಿಳ್ಕೊಂಬೋರು ಯಾರು, ತಿಳಿದವರು ಯಾರು, ತಿಳಿಸೋರು ಯಾರು? ಅದು ಬಹಳ ವಿಶಾಲವಾಗಿದೆಯಪ್ಪ, ಅದು ತಿಳ್ಕೊಂಬೋಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಈ ಇಂಟೆಲೆಕ್ಟಿಂದ ತಿಳ್ಕೊಂಬೋಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಪ್ರಜ್ಞೆಯ ಮಟ್ಟಕ್ಕೆ ಹೋದಾಗ ಮಾತ್ರ ತಿಳ್ಕೊಂಬೋಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೂ ತಿಳ್ಕೊಂಬೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಈಗ ಇಷ್ಟನ್ನು ಮಾತ್ರ ಹೇಳಬಹುದು, ಪರಮ ದೈವತ್ವವು ಒಂದು ಇದೆ ಎಂಬುದರ ಅರಿವನ್ನು ಬಿಟ್ಟು ನಮಗೆ ಅದರ ಬಗ್ಗೆ ಮತ್ತೇನೂ ಅರಿವಿಲ್ಲ. ಇದು ಫೈನಲ್ ಆಗಿ ಹೇಳ್ತಾರೆ, ಎಲ್ಲದಕ್ಕೂ ಒಂದು ದೈವತ್ವ, ಪರಮ ದೈವತ್ವ. ಅದು ನೀವು ಯಾವ ಇದೆ ಎಲ್ಲ ಮೀರಿದ್ದು. ನೀವು ಏನೇನು ಲೋಕಗಳು, ಅನುಪಾತ ಲೋಕ, ಆದಿ ಲೋಕ, ಅದಕ್ಕಿಂತ ಇನ್ನು ಮೇಲಿನ ಲೋಕಗಳು ಏನೇನೇ ತಗೊಳ್ಳಿ, ಅದಕ್ಕಿಂತ ಮೆಲ್ಲಕ್ಕೆ ಮೀರಿದ್ದು ಎಲ್ಲದಕ್ಕೂ ಒಂದು ಅಧೀನ ಶಕ್ತಿ ಒಂದಿದೆ, ಅದೇ ದೈವತ್ವ ಅಂತ ತಿಳ್ಕೊಬೋದು. ಅಷ್ಟು ಮಾತ್ರ ಹೇಳ್ಬೋದು. ಅದು ಬರೀ ಭಾಷೆಯಲ್ಲಿ ಹೇಳ್ಬೋದು ಅಂತ ಅನುಭವವಾಗಿ ಹೇಳೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಷ್ಟು ಈ ಗ್ರಂಥದ ಈ ಒಂದು ಅಧ್ಯಾಯದ ಇದು ಸಂಕ್ಷಿಪ್ತವಾಗಿ ಒಂದು ಸೆಂಟೆನ್ಸಲ್ಲಿ ನಿಮಗೆ ಸಮರೈಸ್ ಮಾಡಬೇಕಾದ್ರೆ, ನಾವು ಇವತ್ತು ದೀಕ್ಷೆಗಳೆಂದರೆ ಏನು, ಮುಖ್ಯವಾಗಿ ದೀಕ್ಷೆಗಳೆಂದರೇನು, ಉಮೇದುವಾರಿಕೆ ಎಂದರೇನು, ದೀಕ್ಷೆಗಳು ಪಡೀಬೇಕಾದ್ರೆ ಅವು ಯಾವ ಹಂತಗಳೆಲ್ಲ ಬರ್ತಾ ಇದೆ ಅಂಥೇಳಿ, ಆ್ಯಕ್ಚುಲಿ ಈ ಗ್ರಂಥ ನಮಗೆ ಉಮೇದುವಾರಿಕೆ ವಿಷಯಗಳನ್ನೇ ನಮಗೆ ಬೋಧನೆ ಮಾಡೋಕ್ಕೆ ಬಂದಿರೋದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ, ಶ್ರದ್ಧೆಯಿಂದ ಅರ್ಥ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಮಹಾತ್ಮರು ನಮಗೆ ಇದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರೋ ಥರ ಮಾಡಿ ಇಟ್ಟಿದ್ದಾರೆ. ಇಷ್ಟೆಲ್ಲ ತಿಳಿದ ಮೇಲೆ ನಮಗೆ ಓದಬೇಕಪ್ಪ, ಇದರಿಂದ ನಾವು ಜೀವನ ಮಾಡಬೇಕಂತ ನಮ್ಗೆ ಅನ್ನಿಸ್ಬೇಕು. ಆ ಥರ ಇಂಟ್ರೆಸ್ಟ್ ಮಾಡಿ ಇಟ್ಟಿದ್ದಾರೆ. ಈ ವಿಷಯಗಳನ್ನು ನನಗೆ ದೇವರು ಬುದ್ಧಿ ಕೊಟ್ಟಷ್ಟು ಮಟ್ಟಿಗೆ ನಾನು ತಮ್ಮಲ್ಲಿ ಹಂಚಿಕೊಂಬಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟೊತ್ತು ತಾವೆಲ್ಲರೂ ಬಹಳ ನಿಶಬ್ದವಾಗಿ ಕೂತು ಪಾಲನೆ ಮಾಡಿದರೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ನಾನು ಹೀಗೆ ಅವಕಾಶ ಮಾಡಿಕೊಟ್ಟ ಸಿಟಿ ಲಾಡ್ಜಿನ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ತಲುಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಹೋದರ ಸಹೋದರಿಯರೇ, ಪರಮಗುರು ಚರಣ ಸನ್ನಿಧಿಯಲ್ಲಿ ಇಲ್ಲಿಯವರೆಗೂ ಇಂದಿನ ಉಪನ್ಯಾಸಕರು ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಗ್ರಂಥದ ಮಹತ್ವ ಎಷ್ಟಿದೆ ಅಂತ ಹೇಳಿದರೆ, ಇದು ಕೆಲವು ದಿನಗಳ ಬಿಟ್ಟು ನೀವು ಈಗ ಓದಿ ಇನ್ನೂ ಕೆಲವು ದಿನಗಳು ಬಿಟ್ಟು ಓದಿದರೆ ಆಗ ನಿಮಗೆ ಅರ್ಥವಾಗುವ ವಿಷಯವೇ ಬೇರೆ ಥರ ಇರುತ್ತೆ. ಈ ಪುಸ್ತಕವನ್ನು ನನಗೆ 16ನೇ ವಯಸ್ಸಿನಲ್ಲಿ MB ಭದ್ರಾ ಅಂತ ಹೇಳಿ, ಭದ್ರಯ್ಯನವರು ಅಂತ ಹೇಳಿದರು, ಥಿಯಾಸಫಿಕಲ್ ಸೊಸೈಟಿಯ ಹಿರಿಯ ಸದಸ್ಯರು. ಅವರು ನನಗೆ ಈ ಪುಸ್ತಕವನ್ನು ಕೊಟ್ಟರು. ಆಮೇಲೆ ಒಂದೆರಡು ಇದಕ್ಕಿಂತ ಅರ್ಧ ಕೊಟ್ಟು ಅವರು ಹಾಫ್ ಸೈಜಲ್ಲಿತ್ತು ಹಿಂದಿನ ಎಡಿಷನ್ನು, ಓದು ಅಂತ ಹೇಳಿದರು. ಒಂದು 3-4 ದಿವಸ ಆದಮೇಲೆ ಓದಿದೆಯಾ ಅದರಲ್ಲಿ ಅಂತ ಹೇಳಿದರು. ಓದಿದೆ, ನನಗೇನು ಅರ್ಥ ಆಗಲಿಲ್ಲ ಅಂತ ಹೇಳಿದರು. ಹಾಗೆ ಇಟ್ಕೋ ಮತ್ತೇ ಆಗ ಮೊದಲೆಲ್ಲ ಹೇಗೆ ಅಂತಂದರೆ ಭಾಷಣಕಾರರವರೆಲ್ಲ ನಮ್ಮಲ್ಲಿ ಒಟ್ಟಿಗೆ 5-6 ದಿವಸ 10 ದಿವಸ ಇರ್ತಾಯಿದ್ರು. ನಿನ್ನ ಹತ್ರನೇ ಇಟ್ಕೋ ಈ ಪುಸ್ತಕನ, ಮತ್ತೆ ಓದುವಿಮೆಂತೆ ಅಂತ ಹೇಳಿದರು. ಅದಾದ ಮೇಲೆ ಹಲವಾರು ವರ್ಷಗಳು ಓದಿದ್ರು ಸಹ ಹಲವಾರು ಹೊಸ ವಿಷಯಗಳಲ್ಲಿ ಗೋಚರವಾಗುತ್ತೆ. ಒಂದೇ ಪುಸ್ತಕ ಇರ್ಬೋದು, ನಮ್ಮ ಬೆಳವಣಿಗೆಯ ಮಟ್ಟವನ್ನು ಅನುಸರಿಸಿ ಈ ಪುಸ್ತಕ ನಮಗೆ ಬೋಧೆಯನ್ನು ಕೊಡುತ್ತದೆ. ಅದರಿಂದ ದಯವಿಟ್ಟು ಇದು ಚಿಕ್ಕ ಪುಸ್ತಕ ಅಂತಲ್ಲ, ಇದು ಉದ್ಗ್ರಂಥ. ಇದರಲ್ಲಿ ಕೊಟ್ಟಿರೋ ವಿಷಯಗಳನ್ನು ನಾವು ಅನುಷ್ಠಾನ ಮಾಡಿದರೆ ನಾವು ದೀಕ್ಷೆಗಳನ್ನು ಪಡೆಯೋ ತನಕ ಇದನ್ನು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸಾಕಷ್ಟು ವಿಷಯಗಳನ್ನು ಕ್ರೋಢೀಕರಿಸಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಇದು ಯಾರೋ ಇಮ್ಯಾಜಿನರಿ ಸಿಚುವೇಷನಲ್ಲಿ ಹೇಳಿದ್ದಲ್ಲ, ಇದು ನಡೆದ ವಿಷಯಗಳು, ಅವರಿಗೆ ಮನದಟ್ಟಾಗಿರ್ತಕ್ಕಂಥ ವಿಷಯಗಳು. ಈಗ ಜೆ ಕೆ ಅವರ ಪುಸ್ತಕ, ಅವರು ಆಲ್ಕೋನಿ ಅಂತ ಹೇಳಿ ಹಿಂದಿನ ಜನ್ಮಗಳ ಯಾವ್ಯಾವ ಜನ್ಮಗಳಲ್ಲಿ ಎಲ್ಲೆಲ್ಲಿ ಜನ್ಮ ತಗೊಂಡಿದ್ರು ಆ ಪುಸ್ತಕದಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಗುರುಗಳ ಜೊತೆಲಿ ಹೇಗೆ ಇವರನ್ನು ಕರ್ಕೊಂಡು ಹೋಗ್ತಾಯಿದ್ರು, ಪ್ರತಿ ದಿವಸ ಅವರಿಗೆ ಕಾಮದೇಹದಲ್ಲಿ ಕರ್ಕೊಂಡು ಹೋಗಿ ಹೇಗೆ ಅಲ್ಲಿ ಅವರಿಗೆ ದೀಕ್ಷೆ ಕೊಡೋದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು, ಅದನ್ನು ಸವಿಸ್ತಾರವಾಗಿ ವಿವರಗಳನ್ನು
ಕೊಟ್ಟಿದ್ದಾರೆ. ಅವರು ಬೆಳಿಗ್ಗೆ ಬಂದ ತಕ್ಷಣ ಅವರು ಅದನ್ನೆಲ್ಲ ನೋಟ್ ಮಾಡಿ ಆಮೇಲೆ ಈ ಗ್ರಂಥವನ್ನು ಮಾಡಿದ್ದಾರೆ. ಅದನ್ನು ಪರಿಷ್ಕರಣೆ ಸಹ ಆಗಿದೆ. ಗುರುಗಳೇ ಅದನ್ನು ಪರಿಷ್ಕರಣೆ ಮಾಡಿ ಅವರು ಮಾಡಿದಿರೋದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿನೇ ಇದನ್ನು ಮಾಡಿದ್ದಾರೆ. ಆದ್ದರಿಂದ ಇದು ತುಂಬ ಉತ್ಕೃಷ್ಟವಾದ ಗ್ರಂಥ. ಇದನ್ನು ನಾವು ಪ್ರತಿಯೊಬ್ಬರೂ ಸಹ ಯಾವಾಗ ಟೈಮ್ ಸಿಗುತ್ತೋ ಆಗ ಈ ಪುಸ್ತಕವನ್ನು ದಯವಿಟ್ಟು ಪ್ರತಿಯೊಬ್ಬ ಸದಸ್ಯರೇತರರೂ ಸಹ ಈ ಪುಸ್ತಕವನ್ನು ಯೋಗ ಮಾರ್ಗದಲ್ಲಿ ಯಾರು ಹೋಗಬೇಕು ಅಂತ ಇಷ್ಟಪಡ್ತಾರೋ ಅವರಿಗೆ ಈ ಪುಸ್ತಕ ಒಂದು ದಾರಿದೀಪ. ಸಹೋದರ ಸಹೋದರರೇ, ಇಂದಿನ ಉಪನ್ಯಾಸಕರಾದಂತಹ ಸಹೋದರ ಈಗ ನಮ್ಮ ಸಾಕಷ್ಟು ಸರಿ ಈಗಾಗಲೇ ನಮ್ಮ ವೆಂಕಟಾಚಲಪತಿಯವರು ಹಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದು ಉತ್ತಮವಾದ ಗ್ರಂಥದ ವಿಷಯವಾಗಿ ಹಿಂದೆನೂ ಹೇಳಿದರು, ಇವತ್ತು ಸಹ ಈ ವಿಷಯವನ್ನು ಹೇಳಿದ್ದಾರೆ. ಪರಮಗುರುಗಳ ಹತ್ತಿರ ಹೋಗಬೇಕಾದರೆ ನಾವು ಯಾವ ಮಾರ್ಗದಲ್ಲಿ ಸಾಗಬೇಕು ಮತ್ತು ಒಂದು ಶತಮಾನದ ಹಿಂದೆ ಬಂದಂಥ ಪುಸ್ತಕ ಆದರೂ ಸಹ ಇಂದಿಗೂ ಸಹ ಅದು ಪ್ರಸ್ತುತವಾಗಿದೆ. ಈ ಗ್ರಂಥದ ಬೋಧನೆಗಳನ್ನು ಅಳವಡಿಸಿಕೊಂಡರೆ ನಾವು ಮೊದಲನೇ ದೀಕ್ಷೆಯನ್ನು ಪಡೆಯಬಹುದು. ಯೋಗಪಥದ ಮಾರ್ಗದಲ್ಲಿ ನಾವು ಹೇಗೆ ದೀಕ್ಷೆಗಳನ್ನು ಪಡೆದುಕೊಳ್ಳಬೇಕು, 5 ದೀಕ್ಷೆಗಳನ್ನು ಪಡೆಯಬೇಕಾದರೆ ನಮ್ಮ ಪ್ರಯತ್ನ ಹೇಗೆ ಇರಬೇಕು, ನಮ್ಮ ಜೀವನ ಯಾವ ದಿಸೆಯಲ್ಲಿ ಸಾಗಬೇಕು, ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ವಿಕಾಸ ಮಾರ್ಗದಲ್ಲಿ ಸಾಗುವ ನಮಗೆ ಅವಕಾಶ ಸಿಗುತ್ತೆ. ದೀಕ್ಷೆಗಳನ್ನು ಯಾರು ಕೊಡ್ತಾರೆ ಮತ್ತು ನಾವು ಸೂಕ್ಷ್ಮ ಶರೀರಗಳ ದೀಕ್ಷಾದಾತರು ಯಾರು, ದೀಕ್ಷೆಗಳನ್ನು ಹೇಗೆ ನಾವೀಗ ಪ್ರಪಂಚದಲ್ಲಿ ಹಲವಾರು ವಿಷಯಗಳು ದೀಕ್ಷೆಗಳು ಅಂತ ಹೇಳಿದ್ರು, ಅದಕ್ಕೂ ಇಲ್ಲಿ ಕೊಟ್ಟಿರೋ ವಿಷಯಕ್ಕೂ ಸಂಬಂಧವೇ ಇಲ್ಲ. ದೀಕ್ಷಾದಾತರೇ ಬೇರೆ ಇದ್ದಾರೆ. ದೀಕ್ಷೆಗಳನ್ನು ತಗೊಳ್ಳೋರು ಯಾವ ಥರ ನಮಗೆ ಈ ಸ್ಥೂಲ ಶರೀರದಲ್ಲಿ ಅದು ಸಂಪರ್ಕವೇ ಇರೋದಿಲ್ಲ. ಈ ಸ್ಥೂಲ ಶರೀರದಲ್ಲಿ ನಾವು ದೀಕ್ಷೆಗಳನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹಲವು ವಿಷಯಗಳು ಎಲ್ಲೋ ನಾವು ಕೇಳತಕ್ಕಂಥ ವಿಷಯಗಳು ಪ್ರಪಂಚದಲ್ಲಿ ಆ ವಿಷಯಗಳಿಗೂ ಇಲ್ಲಿ ಕೊಟ್ಟಿರೋ ವಿಷಯಗಳಿಗೂ ಸಾಕಷ್ಟು ವಿವರಣೆಗಳು ನಮಗೆ ಸಿಗುತ್ತೆ. ಆದ್ದರಿಂದ ಈ ಪುಸ್ತಕವನ್ನು ಓದಿ ಮತ್ತು ನಮಗೆ ಕೊಟ್ಟಿರುವ ಉಪಾಧಿಗಳನ್ನು ಉಪಯೋಗಿಸಿಕೊಂಡು ನಾವು ಹೇಗೆ ಸೂಕ್ಷ್ಮ ದೇಹಗಳ ಮುಖಾಂತರ ಆತ್ಮನ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಕಲ್ಪಾಂತರಗಳಲ್ಲಿ ನಾವು ಖನಿಜ ವರ್ಗದಿಂದ ಸಸ್ಯವರ್ಗ, ಪ್ರಾಣಿ ವರ್ಗ ಮತ್ತು ಮಾನವ ಮತ್ತು ಮಾನವಾತೀತನಾಗಬೇಕಾದರೆ ಹೇಗೆ ಇದೆಲ್ಲ ಸಹಕಾರ ಆಗುತ್ತೆ ಅಂತಲೂ ಸಹ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಕಲ್ಪದಲ್ಲೂ ಸಹ ನಾವು ಬೆಳವಣಿಗೆಯನ್ನು ಹೊಂದಿ ಈಗ ಈ ಮಾನವ ಇದಕ್ಕೆ ಬಂದಿದ್ದೀವಿ. ಮುಂದೆ ನಾವು ಮಾನವಾತೀತರಾಗಬೇಕು ಅಂತಂದರೆ ಯೋಗ ಮಾರ್ಗದ ಸಫಲತೆ, ಯೋಗ ಮಾರ್ಗದಲ್ಲಿ ಸಾಗಿದಾಗ ಮಾತ್ರ ಅದು ಸಫಲತೆ ನಮಗೆ ಸಿಗುತ್ತೆ ಅಂತ ವಿಷಯವನ್ನು ತುಂಬ ಸರಳವಾಗಿ ಸುಸ್ಪಷ್ಟ ಮಾತುಗಳಿಂದ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ಸಿಟಿ ಲಾಡ್ಜಿನ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇನೆ.